ತುಂಬಿ ತುಳುಕುವ ವರ್ಷ. ಎರಡು 2013ನೇ ಇಸ್ವಿಯಲ್ಲಿ ದೇವರು ಏನು ಆಲೋಚನೆ ಇಟ್ಟಿದ್ದಾನೆ? ಸತ್ಯವೇದ ಗ್ರಂಥ ತಂದಿರೋರೆಲ್ಲರೂ ಯೋವೇಲನ ಪುಸ್ತಕ, ಬುಕ್ ಆಫ್ ಜೋಯಲ್, ಚಾಪ್ಟರ್ 2, 2ನೇ ಅಧ್ಯಾಯ, ಅದರ 24ನೇ ವಚನ, 24ನೇ ವಚನದಿಂದ 27ನೇ ವಚನದವರೆಗೂ ಈ ವರ್ಷಕ್ಕೆ ಯಾವ ಹೆಸರು ದೇವರು ಇಟ್ಟಿದ್ದಾನೆ ಅಂತ ಪ್ರಾರ್ಥಿಸುವಾಗ ದೇವರು ಕೊಟ್ಟಂತ ಹೆಸರು ತುಂಬಿ ಹೊರಸೂಸುವ ವರ್ಷ. ಆಮೇಲೆ ಇಯರ್ ಆಫ್ ಓವರ್ಫ್ಲೋಯಿಂಗ್. ಇದರಲ್ಲಿ ಬಹಳ ಅರ್ಥ ಇದೆ. ಈ ಯೋವೇಲ್ ಪ್ರವಚನ ಗ್ರಂಥದಲ್ಲಿ 2ನೇ ಅಧ್ಯಾಯಕ್ಕೆ ಬರೋದಕ್ಕೆ ಮುಂಚೆ 1ನೇ ಅಧ್ಯಾಯ ಇದೆ. ಅದರ ಕುರಿತು ನಾನು ಹೇಳೋದಕ್ಕೆ ಮುಂಚೆ ಈ ಓವರ್ಫ್ಲೋಯಿಂಗ್ ಮಾಡುವಂತ ದೇವರು ನಮ್ಮ ಜೀವನದಲ್ಲಿ ತುಂಬಿ ಹೊರಸೂಸುವ ಒಂದು ಅವಸ್ಥೆಗೆ ತರುವುದಕ್ಕೆ ಮುಂಚಿತವಾಗಿ ದೇವರ ಕೆಲವೊಂದು ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ತತ್ವ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಧನ್ಯವಾಗಿರುತ್ತೆ. ಗಮನಿಸ್ರಿ, ದೇವರು ದ ಫಂಡಮೆಂಟಲ್ ಟ್ರೂತ್, ಓವರ್ಫ್ಲೋಯಿಂಗ್ ನ ಪ್ರಿನ್ಸಿಪಲ್ಸ್, ಅದರ ಫಂಡಮೆಂಟಲ್ ಆಗಿರುವಂತ ಸತ್ಯ, ಅಡಿಪಾಯವಾಗಿರುವಂತ ಸತ್ಯ ಒಂದು, ನಮ್ಮ ದೇವರು ಏನಾದರೂ ಮಾಡಿದ್ರೆ ಅವನು ಅರ್ಧಂಬರ್ಧ ಮಾಡುವ ದೇವರಲ್ಲ. ನಮ್ಮ ದೇವರು ಏನಾದರೂ ಕಾರ್ಯ ಮಾಡಿದ್ರೆ ಅವನು ತುಂಬಿ ತುಳುಕುವ ಹಾಗೆ ಮಾಡುವ ದೇವರಾಗಿರ್ತಾನೆ. ಹಲೋ, ಪ್ರೈಸ್ ಗಾಡ್. ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 15:36 ನಾವು ಕಾಣ್ತೀವಿ, 7 ರೊಟ್ಟಿ, ಸ್ವಲ್ಪ ಸಣ್ಣ ಮೀನುಗಳು, ಕೆಲವು ಸಣ್ಣ ಮೀನುಗಳ ನಿಮಿತ್ತ 4,000 ಜನರಿಗೆ ಅವನು ಪುರುಷರಿಗೆ ಉಣಬಡಿಸಿದ ಮೇಲೆ ಅನಂತರ 7 ಹೆಡಿಗೆ ಮಿಕ್ಕಿರುವುದನ್ನು ಕಾಣ್ತೀವಿ. ದಟ್ ಮೀನ್ಸ್ ಓವರ್ಫ್ಲೋ. 5 ರೊಟ್ಟಿ 2 ಮೀನುಗಳ ಮೂಲಕ 5,000 ಪುರುಷರು, ಮಕ್ಕಳು, ಸ್ತ್ರೀಯರನ್ನ ಬಿಟ್ಟು 5,000 ಪುರುಷರನ್ನ ಲೆಕ್ಕಕ್ಕೆ ಗಣನೆಗೆ ತೆಗೆದುಕೊಂಡಾಗ ಅಲ್ಲೂ ಸಹ 12 ಪುಟ್ಟಿಗಳಷ್ಟು ರೊಟ್ಟಿ ಮೀನು ಮಿಕ್ಕಿರುವಂತದ್ದಾಗಿತ್ತು. ಪ್ರೈಸ್ ಗಾಡ್. ಒಂದು ಸಾರಿ ಯೇಸು ಸ್ವಾಮಿ ಯೋಹನನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ಅದನ್ನು ಕಾಣುತ್ತೇವೆ. ಅವನು ಶಿಷ್ಯರು ಹಿಂಜರಿದು ಹೋದಾಗ ಅವರನ್ನ ಮತ್ತೆ ಮಂದೆಗೆ ಸೇರಿಸೋದಕ್ಕೆ ಉಪಹಾರಕ್ಕೆ ಕೇಳಿದಾಗ ಅವರಿಗೆ ಕೈಯಲ್ಲಿ ಏನು ಇಲ್ಲ ಎಂದು ಸೋತು ಸುಣ್ಣವಾಗಿರುವಾಗ ಯೇಸುವಿನ ಮಾತಿನ ಮೇರೆಗೆ ಅವರು ಬಲೆ ಹಾಕ್ತಾ ಇದ್ದಾರೆ. 153 ಮೀನು, ಅದು ಏನು ಸಣ್ಣ ಮೀನಲ್ಲ, ದೊಡ್ಡ ಮೀನು, ಬಲೆ ಹರಿದೋಗೋ ರೀತಿಯಲ್ಲಿ ತುಂಬಿ ತುಳುಕುವ ಅನುಭವ. ಪ್ರೈಸ್ ಗಾಡ್. ಈ 153 ಎನ್ನುವಂತ ಸಂಖ್ಯೆಗೆ ಈ ಗ್ರೀಕ್ ಭಾಷೆಯಲ್ಲಿ ಅನಿಯಾಡೋನಿಯಾ ಅಂತ ಕರೀತಾರೆ. ಅದರ ಅರ್ಥ ಐ ಆಮ್ ಗಾಡ್, ನಾನು ದೇವರಾಗಿದ್ದೀನಿ ಅಂತ. ಪ್ರೈಸ್ ಗಾಡ್. ನನಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ನಾನು ಕೊಟ್ರೆ, ನಾನು ಆಶೀರ್ವಾದ ಮಾಡಿದ್ರೆ ನಿನ್ ಚೀಲ, ನಿನ್ ಬ್ಯಾಸ್ಕೆಟ್ ತುಂಬಿ ತುಳುಕುವಂತದಾಗಿರುತ್ತೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಸೋತು ಸುಣ್ಣವಾಗಿರುವ ಶಿಷ್ಯರು
ಅವರು ಮಾತ್ರವಲ್ಲ, ರಾಶಿ ರಾಶಿ ಮೀನುಗಳನ್ನ ಬಲೆಯಲ್ಲಿ ಹಾಕಿದಾಗ ಅವರಿಗೆ ಎಳೆಯೋದು ಮಾತ್ರವಲ್ಲ, ಪಕ್ಕದ ಹಡಗಿನವರನ್ನ, ದೋಣಿಯವರನ್ನ ಸಹಾಯಕ್ಕೆ ಕರೀತಾ ಇದ್ದಾರೆ, ಅವರು ಕೈ ಹಾಕ್ತಾ ಇದ್ದಾರೆ. ಇವತ್ತು ರಾತ್ರಿ ಈ 1ನೇ ತಾರೀಕು 2013ನೇ ಇಸ್ವಿ ಮೊದಲನೇ ದಿವಸ, ಮೊದಲನೇ ಗಂಟೆಯಲ್ಲಿ ದೇವ ಮಕ್ಕಳಿಗೆ ನಾನು ಪ್ರಬೋಧನೆಯ ಶಬ್ದವಾಗಿ ಹೇಳ್ತಾ ಇದ್ದೇನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ರೆ ನಿಮಗೆ ಮಾತ್ರವಲ್ಲ, ನಿಮ್ಮ ಪಕ್ಕದ ಮನೆಗೂ, ನಿಮ್ಮ ಸಂಬಂಧಿಕರಿಗೂ, ನಿಮ್ಮ ಜೊತೆ ಒಡನಾಟ ಮಾಡುವ ಯಾರು ಇದ್ದಾರೋ ಅವರೆಲ್ಲರೂ ಆಶೀರ್ವದಿಸಲ್ಪಡ್ತಾ ಇರ್ತಾರೆ. ನಮ್ಮವರು ಮಾತ್ರ ಆಮೇಲೆ ಹೇಳಲಿ. ಆಮೇಲೆ ಕಾರಣ ದೇವರ ವಾಕ್ಯ ಹೇಳುತ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 3:20 ಹೇಳುತ್ತದೆ, ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ನಮ್ಮಲ್ಲಿ ಕಾರ್ಯವನ್ನು ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕೊಡೋದಿಕ್ಕೆ ಶಕ್ತನಾದ ದೇವರು. ಹಾಗಾದ್ರೆ ಒಂದನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇವರು ಏನೇ ಮುಟ್ಟಿ ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಅದು ಅರ್ಧಂಬರ್ಧ ಇರೋದಿಲ್ಲ. ಸ್ತೋತ್ರ ಬರಲಿಲ್ಲ. ನನ್ನ ದೇವರು ಸಂಪೂರ್ಣನಾಗಿರೋದ್ರಿಂದ ಅವನು ನಿನ್ನ ಜೀವನದಲ್ಲಿ ಏನಾದರೂ ಮಾಡಿದ್ರೆ ಅದು ಸಂಪೂರ್ಣವಾಗಿರುತ್ತದೆ. ನೀನು ದೇವರಿಗೆ ಏನಾದರೂ ಕೊಟ್ರೆ ದೇವರು ಹೇಳ್ತಾನೆ, ಕೊಡ್ರಿ ಕೊಡಲ್ಪಡುತ್ತದೆ. ಹೇಗೆ ಕೊಡಲ್ಪಡುತ್ತದೆ? ದೇವರ ನಾಮಕ್ಕಾಗಿ ನೀನು ಏನಾದರೂ ನಿನ್ನ ಮನೆಯನ್ನು ಕೊಟ್ರೆ, ನಿನ್ನ ಜೀವನವನ್ನು ಕೊಟ್ರೆ, ನಿನ್ನ ಸಮಯವನ್ನು ಕೊಟ್ರೆ, ನಿನ್ನ ತಾಲಂತನ್ನು ಕೊಟ್ರೆ, ದೇವರು ಹೇಳ್ತಾನೆ ನಿನಗೆ ವಾಪಸ್ ನೀನು ಏನು ಕೊಟ್ಟೋ ಅದು ಮಾತ್ರ ಕೊಡೋದಲ್ಲ, ಅವನು ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಅಳತೆಯಲ್ಲಿ ನಿನ್ನ ಮಡಿಲಿಗೆ ಅವನ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ಅದು 1ನೇ ಪ್ರಿನ್ಸಿಪಲ್, ಮೊದಲನೇ ತತ್ವ. ದೇವರು ಏನ್ ಮಾಡಿದ್ರು ಅವನು ಹೊರ ಚೆಲ್ಲುವ ಹಾಗೆ ಮಾಡ್ತಾನೆ. ಅದು ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಎರಡನೇದಾಗಿ ದೇವರ ತತ್ವ ನಷ್ಟವಾಗಿದ್ದನ್ನ ನಷ್ಟ ಅಂತ ಹೇಳಿ ಲೋಕ ನಿನಗೆ ಒಂದು ಬ್ಯಾಂಕ್ ಕರಪ್ಟೆಡ್ ಅಂತ ಒಂದು ಸರ್ಟಿಫಿಕೇಟ್ ಕೊಡಬಹುದು. ಆದ್ರೆ ನನ್ನ ದೇವರಾಗಲ್ಲ. ನಷ್ಟ ಅಂತ ಹೇಳಿ ಕೈ ಬಿಟ್ಟು ಹೋಗೋ ದೇವರಲ್ಲ, ನಷ್ಟವನ್ನ ಲಾಭವಾಗಿ ಅವನು ಪರಿವರ್ತನೆ ಮಾಡ್ತಾನೆ. God will going to restore you. ನಿನ್ನನ್ನ ಅವನ ಪುನಃ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನೆ. ಸ್ತೋತ್ರ 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 ಸ್ತೋತ್ರ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಅದು ಒಂದು ಚೂರು ಮಿಡುತ್ತೆ, ಗುಂಪು ಮಿಡುತ್ತೆ, ಸಣ್ಣ ಮಿಡುತ್ತೆ, ದೊಡ್ಡ ಮಿಡುತ್ತೆ. ಪ್ರಾಬ್ಲಮ್ ಬಂದಾಗ, ಇಕ್ಕಟ್ಟು ಬಂದಾಗ, ಪ್ರಯಾಸ ಬಂದಾಗ ಒಂದೇ ಬರೋದಿಲ್ಲ, ಒಂದರಿಂದ ಒಂದು ಮತ್ತೊಂದೆನ್ನುವ ರೀತಿಯಲ್ಲಿ ಅದೊಂದು ಸೈಕಲ್ ಆಗಿ ಬರ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ರಿ, ಒಂದು ಸೈಕಲ್ ಆಗಿ ಬರ್ತಾ ಇರುತ್ತೆ, ಒಂದು ಚಕ್ರವಾಗಿ ಬರ್ತಾ ಇರುತ್ತೆ. ಪ್ರವಾದಿ ಶಿಷ್ಯನು ಸತ್ತು ಹೋದ, ಹೆಂಡತಿ ವಿಧವೆಯಾದಳು. ಅದುವರೆಗೂ ಇದ್ದಂತ ನಿರೀಕ್ಷೆ ನಷ್ಟವಾಯಿತು. ಗಂಡ ಸತ್ತ ದುಃಖದಲ್ಲಿ ಇರುವಾಗಲೇ ಸಾಲಗಾರರು ಬಂದಿದ್ದಾರೆ ಮಕ್ಕಳನ್ನು ಹಿಡ್ಕೊಂಡು ಹೋಗೋದಿಕ್ಕೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಪ್ರತಿಕೂಲ ಬಂದಾಗ ಒಂದರ ಹಿಂದೆ ಮತ್ತೊಂದು ಎನ್ನುವ ಹಾಗೆ ಬರುತ್ತೆ. ಹಲ್ಲೆಲೂಯ. ಆದ್ರೆ ನನ್ನ ದೇವರು ಪ್ರತಿಕೂಲ ಮಾತ್ರ ಅಲ್ಲ, ಅದು 1ನೇ ಅಧ್ಯಾಯದಲ್ಲಿ ನಷ್ಟ ಅಂತ ಇದ್ರೆ ಒಂದು 2ನೇ ಅಧ್ಯಾಯ ಇದೆ. ಯೋವೇಲ್ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ ನಷ್ಟದ ಅಧ್ಯಾಯವಾದ್ರೆ 2ನೇ ಅಧ್ಯಾಯ ಸಣ್ಣ ಮಿಡುತ್ತೆ, ಚೂರು ಮಿಡುತ್ತೆ, ಗುಂಪು ಮಿಡುತ್ತೆ, ದೊಡ್ಡ ಮಿಡುತ್ತೆ. ಅಲ್ಲಲೂಯ ಅಲ್ಲಲೂಯ. ಎಲ್ಲಾ ತರದ ಮಿಡುತೆಗಳು ತಿಂದು ನಾಶ ಮಾಡಿ ಏನು ಇಲ್ಲ ಅಂತ ತಳ್ಳಿಬಿಟ್ಟ ಜಾಗದಲ್ಲಿ ದೇವರು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ರಿಸ್ಟೋರ್.
ನಿನಗೆ ನಷ್ಟವಾದಂಥ ಸ್ಥಾನ, ನಷ್ಟವಾದ ಆರೋಗ್ಯ, ನಷ್ಟವಾದ ಸಂಪತ್ತು, ನಷ್ಟವಾದ ದೈವ ಕೃಪೆ, ನಷ್ಟವಾದ ಅಭಿಷೇಕ ನಾನು ವಾಪಸ್ ನಿನಗೆ ಕೊಡಲಿಕ್ಕೆ ಹೋಗ್ತೀನಿ. ಎಷ್ಟು ಕೊಡ್ತೀರಾ ದೇವರೇ, ಎಷ್ಟು ಕೊಡ್ತೀರಾ? ತುಂಬಿ ಹೊರಸೂಸುವ ಹಾಗೆ. ಸ್ತೋತ್ರ 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 ಸ್ತೋತ್ರ. ನಿನ್ನ ಕುಟುಂಬದಲ್ಲಿ ಆಗಿರುವಂಥ ನಷ್ಟಗಳು, ನಿನ್ನ ಜೀವನದಲ್ಲಿ ಸಂಭವಿಸಿದ ನಷ್ಟಗಳು, 2012ರಲ್ಲಿ ನಿನಗೆ ಕೆಲವೊಂದು ನಷ್ಟಗಳು ಸಂಭವಿಸಿತ್ತು. ನೀನು ನಿರೀಕ್ಷಿಸದೇ ಇದ್ದಾಗ ನಿನಗೆ ನಷ್ಟಗಳು ಬಂತು. ಅಯ್ಯೋ, ಒಂದು ನಷ್ಟ ಅಂತ ನೀನು ಯೋಚನೆ ಮಾಡ್ತಾ ಇರುವಾಗಲೇ ಅದ್ರ ಹಿಂದೆ ಮತ್ತೊಂದು. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಹಲ್ಲೆಲೂಯಾ. ಒಂದರಿಂದ ಮತ್ತೊಂದು ನಿನಗೆ ನಷ್ಟಗಳೇ ನಿನಗೆ ಉದ್ದನೆಯ ಪಟ್ಟಿಯಾಗಿ ಹೇಳಬಹುದಾಗಿತ್ತು. ಆದ್ರೆ ದೇವರು ಹೇಳ್ತಾನೆ, ಆ ಸರ್ಕಲ್ ಅನ್ನ ಮುರಿದು ನಾನು ಲಾಭದ ಸರ್ಕಲ್ ಅನ್ನ 2013ರಲ್ಲಿ ನಾನು ರಿಲೀಸ್ ಮಾಡ್ತೇನೆ. ಸ್ತೋತ್ರ 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 ಸ್ತೋತ್ರ. 2013 ನಿನಗೆ ಪುನಃಸ್ಥಾಪನೆ ಮಾಡ್ತಾ ಬರ್ತಾನೆ ದೇವರು. ಮೂರನೇದಾಗಿ ತತ್ವ ಹೇಳ್ತಾ ಇದ್ದೀನಿ. ದೇವರು ನಿನ್ನ ಜೀವನದಲ್ಲಿ ಹೊರಸೂಸುವ ಅಳತೆಯಲ್ಲಿ ಮಾಡಬೇಕಾದ್ರೆ ಅದರ ಕುರಿತು ನೀನು ಅರ್ಥ ಮಾಡ್ಕೊಂಡಿರಬೇಕು. ಒಂದು, ದೇವರು ಏನ್ ಮಾಡಿದ್ರು ತುಂಬಿ ಹೊರಸೂಸುವ ಹಾಗೆ ಮಾಡ್ತಾರೆ. ಎಲ್ಲ ಏನೇ ಮಾಡಿದ್ರು ಸ್ತೋತ್ರ, ಗಿಂಜಿ 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 ಅಲ್ಲ, ದೇವರು ಧಾರಾಳವಾಗಿ ಕೊಡೋ ದೇವರು. 2, ನಷ್ಟವಾದ ಜಾಗದಲ್ಲಿ ದೇವರು ನಿನಗೆ ಪುನಃಸ್ಥಾಪನೆ ಮಾಡ್ತಾನೆ. ಮೂರನೇದಾಗಿ ಇದನ್ನು ಕೇಳಿದಾಗ ನಿಮ್ಗೆ ಸ್ತೋತ್ರ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ದೇವರು ಓವರ್ಫ್ಲೋಯಿಂಗ್ ಕೊಟ್ರೆ, ಆಶೀರ್ವಾದ ಕೊಟ್ರೆ, ತುಂಬಿ ಹೊರಸೂಸುವ ಆಶೀರ್ವಾದ ದೇವರು ಕೊಟ್ರೆ, ನೀನು ಎಲ್ಲೂ ಅದಕ್ಕೆ ಒಂದು ಬೇಲಿ ಕಟ್ಟಕ್ಕಾಗೋದೇ ಇಲ್ಲ, ಬೌಂಡ್ರಿ ಹಾಕೋದಕ್ಕಾಗೋದೇ ಇಲ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬೌಂಡ್ರಿ ಹಾಕೋಕ್ಕಾಗೋದೇ ಇಲ್ಲ. ಹಾಗಾದ್ರೆ 2013ರಲ್ಲಿ ಈ ಸಭೆಗೆ ಕಾಂಪೌಂಡ್ ಹಾಕೋದಲ್ಲ, ಕಾಂಪೌಂಡ್ ಹಾಕಕ್ಕಾಗೋದೇ ಇಲ್ಲ. ಸ್ತೋತ್ರ 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 ಸ್ತೋತ್ರ. ಈ ಸ್ತೋತ್ರ ಹೇಳ್ತಾ ಇಲ್ಲ. ಯಾಕೆ ಬೌಂಡ್ರಿ ಹಾಕಕ್ಕಾಗಲ್ಲ? ವಾಟ್ ಈಸ್ ದ ರೀಸನ್? ಬೌಂಡ್ರಿ ಹಾಕಕ್ಕಾಗಲ್ಲ. ಬೌಂಡ್ರಿ ಹಾಕೋದಕ್ಕಾಗದೇ ಇಲ್ಲ. ಕಾರಣ ಜನಸಂಖ್ಯೆಯ ನಿಮಿತ್ತ. ನಾನು ನಂಬುತ್ತೇನೆ ಬರುವ 2013ರಲ್ಲಿ ಬರುವಾಗ ನಾನು ಆರಂಭದಲ್ಲಿ ಹೇಳಿದೆ, ಈ ಸಭೆಯಲ್ಲಿ ಜುಲೈ ತಿಂಗಳು ನಾನು ಕೂಗಿ ಹೇಳಿದೆ, ಈ ಡಿಸೆಂಬರ್ ಮುಗಿಯೋಷ್ಟರಲ್ಲಿ ಇದು ಓವರ್ಫ್ಲೋ ಆಗಬೇಕು. ಜನವರಿಗೆ 2 ಸರ್ವಿಸ್ ಆರಂಭಿಸಬೇಕು. ಹಲೋ, ದೇವರು ನಡೆಸಲಿಲ್ವಾ? 2013 ಮುಗಿಯುವಾಗ ನಾವು ಕೂಗಿ ಹೇಳ್ತೀವಿ, ಇದು ಓವರ್ಫ್ಲೋ ಆಯಿತು, 2 ಸರ್ವಿಸ್ ಓವರ್ಫ್ಲೋ ಆಗಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೆಲವರೆಲ್ಲ ಅವರ ಜೀವನದಲ್ಲಿ ಚಿಕ್ಕದಾಗಿ ಒಂದು ಬೌಂಡ್ರಿ ಬರೆದು ಬಿಡ್ತಾರೆ, ಒಂದು ಗೆರೆ ಹಾಕ್ಬಿಡ್ತಾರೆ, ಒಂದು ರೌಂಡ್ ಹಾಕ್ಬಿಡ್ತಾರೆ. ಹಾಕಿ ಹೇಳ್ತಾರೆ, ನನ್ನ ಜೀವನ ಇಷ್ಟೇ, ನಾನು ಇಲ್ಲಿಂದ ಆಚೆ ಹೋಗಲ್ಲ, 3ಕ್ಕೆ ಇಳಿಯಲ್ಲ, 6ಕ್ಕೆ ಬೆಳೆಯಲ್ಲ. ಅಂಥವ್ರು ಯಾರಾದ್ರೂ ಇದ್ರ ಒಳಗಡೆ ಬಂದಿದ್ದೀರಾ? ಅವರಿಗೆ ಇವತ್ತೊಂದು ಶುಭ ಸಮಾಚಾರ ಇದೆ. ಆ ಸರ್ಕಲ್ ಅನ್ನ ಮುರಿದು 3ರಿಂದ 6 ಅಲ್ಲ, 6ರಿಂದ 9 ಅಲ್ಲ, ನೀನು ವಿಶಾಲವಾಗಿ ಇದರ ಒಳಗಡೆ ಯಾರಾದ್ರೂ ಪ್ರಬೋಧನೆ ಕ್ರಿಯೆ ಮಾಡೋರಿದ್ದೀರಾ? God will going to enlarge your territory. ದೇವರು ನಿನ್ನ ಪ್ರಾಂತ್ಯವನ್ನ ವಿಸ್ತಾರ ಮಾಡಲಿಕ್ಕೆ ಹೋಗುತ್ತಾನೆ. ಆಗ ನಿನಗೆ ಬೌಂಡ್ರಿ ಹಾಕೋದಕ್ಕಾಗೋದಿಲ್ಲ. ಯಾರು ನಿನಗೆ ಗೆರೆ ಹಾಕಿ ನೀನ್ ಇಷ್ಟೇ ಅಂತ ಹೇಳಕ್ಕಾಗೋ. ಬುಕ್ ಆಫ್ ಜಕರಿಯನ ಪ್ರಬೋಧನೆ ಗ್ರಂಥ 2ನೇ ಅಧ್ಯಾಯ 4 ಮತ್ತು 5ನೇ ವಚನ ಗಮನಿಸ್ರಿ. ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು. ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು.
ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ. ಅಪಾರ ಏನಕ್ಕೆ ಬೌಂಡ್ರಿ ಹಾಕಕ್ಕಾಗಲ್ಲ? ಹಲೋ, ಯೆರೂಸಲೇಮಿನಲ್ಲಿ ಈ ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ವರ್ಷಿಪ್ ಸೆಂಟರ್ ನಲ್ಲಿ ಜನಸಂಖ್ಯೆ ಅಧಿಕವಾಗುವುದರ ಮೂಲಕ, ಸಂಪತ್ತುಗಳು ಅಧಿಕವಾಗುವುದರ ಮೂಲಕ, ದನ ಕುರಿಗಳು ಆಶೀರ್ವಾದದ ಸೂಚನೆ. ಅದು ನಿಮ್ಮನ್ನ ದೇವರು ಮಾನಿಸುವಾಗ, ಸ್ತೋತ್ರ ಸ್ತೋತ್ರ, ಕಾರುಗಳ ಸಂಖ್ಯೆ ಹೆಚ್ಚಾದಾಗ, ಸ್ತೋತ್ರ 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 ಸ್ತೋತ್ರ. ನೋಡ್ರಿ, ನಾನು ಹೇಳ್ತಾ ಇರೋದು ಪ್ರಬೋಧನೆಯ ಶಬ್ದ. ದೇವರು ಓವರ್ಫ್ಲೋಯಿಂಗ್ ಮಾಡುವ ದೇವರು ಓವರ್ಫ್ಲೋಯಿಂಗ್ ಮಾಡಿದ್ರೆ ಏನೆಲ್ಲ ಸಂಭವಿಸುತ್ತೆ? ಒಂದು, ಅವನು ಎಲ್ಲೇ ಮೀರಿ ಅವನಿಗೆ ಕಂಟ್ರೋಲೇ ಇಲ್ಲ, ತುಂಬಿ ತುಳುಕೋ ಹಾಗೆ ಆಶೀರ್ವಾದ ಮಾಡ್ತಾನೆ. ಎರಡು, ನಿನ್ನ ಜೀವನದಲ್ಲಿ ಏನೆಲ್ಲ ನಷ್ಟವಾಗಿದೆಯೋ ಅದು 2013ರಲ್ಲಿ ದೇವರು ಹೇಳ್ತಾನೆ, ಕಮ್ ಬ್ಯಾಕ್, ವಾಪಸ್ ಬರಲಿ ಅಂತ. ಮೂರನೇದಾಗಿ ದೇವರು ಹೇಳ್ತಾನೆ, ಹಾಗೆ ದೇವರು ನಿನ್ನನ್ನು ರಿಸ್ಟೋರ್ ಮಾಡಿದ ಮೇಲೆ ನಿನ್ನ ಪ್ರಾಂತ್ಯ ದೊಡ್ಡದಾಗ್ತಾ ಬರುತ್ತೆ. ನಿನ್ನ ಪ್ರಾಂತ್ಯ ದೊಡ್ಡದಾದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ. ನೋಡ್ರಿ, ಆ ವಾಕ್ಯ ಓದ್ರಿ, ಪೂರ್ತಿಯಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು. ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿ ಗೋಡೆ ಇಲ್ಲದ. ಸ್ತೋತ್ರ. ಏನ್ ಕಾರಣ? ಪೌಳಿ ಗೋಡೆ, ಕಾಂಪೌಂಡ್ ಇಲ್ಲ. ಅದಕ್ಕೆ ಕಾಂಪೌಂಡ್ ಇಲ್ಲ. ನಮ್ಮ ಸಭೆ ಕಾಂಪೌಂಡ್ ಇದೆಯಾ? ಕಾರಣ ಇದರ ಸಂಖ್ಯೆ ಅಪಾರವಾಗಿರೋದ್ರಿಂದ. ಆಮೇಲೆ 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 ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು. ಇದು ಹೆಂಗೆ ಗೊತ್ತಾ? ಹಳ್ಳಿ ಪಳ್ಳಿಗಳ ಹಾಗೆ ಇದು ಹೆಂಗಿದೆ ಅಂದ್ರೆ ಹರಡಿಕೊಂಡ್ಬಿಟ್ಟಿದೆ. ಸ್ತೋತ್ರ ಸ್ತೋತ್ರ. ಆಮೇಲೆ ನೆಲೆಯಾಗಿರುವುದು. ಇದಕ್ಕೆ ನೆಲೆ ಇಲ್ಲ ಅಂತ ಅನೇಕರು ಹೇಳಿದ್ರು. ಆದ್ರೆ 2013ರಲ್ಲಿ ಪ್ರಬೋಧನೆಯ ಶಬ್ದದೊಂದಿಗೆ ನಾನು ಹೇಳ್ತಾ ಇದ್ದೇನೆ, ಈ ಸಭೆ ಸಂಖ್ಯೆಯಲ್ಲಿ ಅಪಾರವಾಗಿ ಬೆಳೆಯುತ್ತೆ. ಯಾರು ಹೇಳಿದ್ರೋ ಇದಕ್ಕೆ ನೆಲೆ ಇಲ್ಲ ಅಂತ ಹೇಳಿದ್ರಲ್ಲ, ಅವರ ಮುಂದೆ ದೇವರ ವಾಗ್ದಾನ ಇದು ನೆಲೆಗೊಂಡಿರುತ್ತೆ. ಯಾರೋ ಹೇಳಿದ್ರು ನಿನ್ನ ಕುಟುಂಬಕ್ಕೆ ನೆಲೆ ಇಲ್ಲ ಅಂತ. ನಾನು ಹೇಳ್ತೀನಿ ಇವತ್ತು ದೇವರ ಆತ್ಮನಲ್ಲಿ ಕೂಗಿ ಹೇಳ್ತೇನೆ, ನಿನ್ನ ಕುಟುಂಬಕ್ಕೂ ನೆಲೆ ಇದೆ, ನಿನಗೂ ನೆಲೆ ಇದೆ, ಸಭೆಗೂ ನೆಲೆ ಇದೆ. ಹೇಳಿದವರು ಅಡ್ರೆಸ್ ಗಿಲ್ದ್ರೆ ಹೋಗುತ್ತಾರೆ. ದೇವರು ನಿನ್ನನ್ನು ನೆಲೆಗೊಳಿಸುವವನಾಗಿದ್ದಾನೆ. ಗಮನಿಸಿ 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 ಗಮನಿಸಿ. ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವು. ಪ್ರೈಸ್ ಗಾಡ್. ಕಾಂಪೌಂಡ್ ಇಲ್ಲ ಅಂತ ಹೇಳಿ ಕಂಡು ನಾಯಿಗಳೆಲ್ಲ ಒಳಗಡೆ ನುಗ್ಗಬಹುದು ಅನ್ಕೊಂಬೇಡ್ರಿ. ದೇವರು ಹೇಳ್ತಾನೆ, ಇದಕ್ಕೆ ಬೌಂಡ್ರಿ ಇಲ್ಲ. ಇದಕ್ಕೆ ಬೌಂಡ್ರಿ ಯಾರಿಗೂ ಹಾಕಕ್ ಆಗೋದಿಲ್ಲ. ನೀನ್ ಇಷ್ಟೇ ಅಂತ ಹೇಳಕ್ ಆಗೋದಿಲ್ಲ. ದೇವರ ಆಶೀರ್ವಾದ ಮಾಡಿದ್ರೆ ನಿನ್ನ ಬೌಂಡ್ರಿ ಹಾಕಕ್ ಆಗೋದಿಲ್ಲ. ನಿನ್ನ ಆಶೀರ್ವಾದಕ್ಕೆ ಬೌಂಡ್ರಿ ಹಾಕೋದಕ್ಕೆ ಆಗೋದಿಲ್ಲ. ಬೌಂಡ್ರಿ ಇಲ್ಲ ಅಂತ ಯಾವ್ದಾದ್ರು ಶತ್ರು ಹಿಡಿಯಕ್ ಬಂದ್ರೆ ದೇವರು ಹೇಳ್ತಾನೆ, ಅಲ್ಲಲ್ಲ, ನಾನೇ ಅದಕ್ಕೆ ಅಗ್ನಿ ಪ್ರಾಕಾರವಾಗಿ ಇವತ್ತು ರಾತ್ರಿ ನಾನು ಕೂಗಿ ಹೇಳುತ್ತೇನೆ, ನಿನ್ನನ್ನ ಮುಟ್ಟುವುದಕ್ಕೆ ಒಂದು ಶತ್ರುವಿಗೆ ಆಗೋದಿಲ್ಲ. ಕಾರಣ ಅವನು ಸಾಧಾರಣವಾದ ಪ್ರಾಕಾರ ಅಲ್ಲ, ಅಗ್ನಿ ಪ್ರಾಕಾರವನ್ನ. ಸಿಮೆಂಟ್ನಿಂದ ಕಟ್ಟುವಂತ ಕಾಂಪೌಂಡ್ ಅಲ್ಲ, ಬೆಂಕಿ ಕಾಂಪೌಂಡ್. ಒಂದೊಂದು ಕುಟುಂಬದಕ್ಕೆ ದೇವರೊಂದು ಬೆಂಕಿಯ ಕಾಂಪೌಂಡ್ ಅನ್ನು ಹಾಕ್ತಾ ಇದ್ದಾನೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ಗಮನಿಸ್ರಿ ಪ್ರಿಯರೇ, ಗಮನಿಸ್ರಿ. ದೇವರು ಹೇಳ್ತಾನೆ, ಸಂಖ್ಯೆಯಲ್ಲಿ ಅಪಾರವಾದಾಗ ಈ ಪ್ರಾಂತ್ಯದ ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿ ಮಾತ್ರ ಅಲ್ಲ, ಈ ಸಭೆಯ ವ್ಯಾಪ್ತಿ ಇಲ್ಲಿಗೆ ನಿಲ್ಲೋದಲ್ಲ, ಇದರ ವ್ಯಾಪ್ತಿ ಒಂದೊಂದು ಜಿಲ್ಲೆಗಳಲ್ಲಿ, ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲಿ, ಅದು
ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರದ ಚತುರ್ದಿಕ್ಕುಗಳಲ್ಲಿ ಇದರ ವ್ಯಾಪ್ತಿ ವಿಸ್ತರಿಸಲಿಕ್ಕೆ ಹೋಗುತ್ತದೆ. ಹಲ್ಲೆಲೂಯಾ. ಶ್ರದ್ಧೆಯಿಂದ ಗಮನಿಸ್ರಿ. ಇದು ಬೆಳೀತಾ ಬೆಳೀತಾ ಪರ್ಸನಲ್ ಅಟೆನ್ಷನ್ ಕೊಡಕ್ಕಾಗೋದಿಲ್ಲ. ಚಿಕ್ಕ ಸಭೆ ಇರುವಾಗ ಪಾಸ್ಟರ್ ಸುತ್ತಿ ನಿಮ್ಮ ಮನೆಗೆ ಬರ್ತಾ ಇದ್ರು, ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ರು. ಸಭೆ ಬೆಳೀತಾ ಪಾಸ್ಟರ್ ನಿಮ್ಮ ಮನೆಗೆ ಬರೋಕ್ಕೆ ಆಗ್ತಾ ಇಲ್ಲ, ನಿಮ್ಮನ್ನು ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆವಾಗ ಏನಪ್ಪ ಪಾಸ್ಟರ್ ಬರಲಿಲ್ಲ, ದುಃಖ ಪಡಬೇಡ್ರಿ. ನಿಮಗೆ ಏನು ಸಂಭವಿಸದಂತೆ ದೇವರು ತನ್ನ ಬೆಂಕಿಯ ಕಾಂಪೌಂಡರ್ ನಿಮ್ಮ ಹಲ್ಲೆಲೂಯಾ. ಸಭೆ ಬೆಳೆದಂಗೆ ಹೆಂಗಪ್ಪ ಇದನ್ನ ಕಂಟ್ರೋಲ್ ಮಾಡೋದು, ಹೆಂಗಪ್ಪ ನಿಯಂತ್ರಿಸೋದು? ಯಾರು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಇಂಥವ್ರು ಇಲ್ಲದಿದ್ರೆ ಆಗಲ್ಲ, ಅವ್ರಿಲ್ಲಾದ್ರೆ ಆಗಲ್ಲ. ನೋ 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 ನೋ. ಹಲೋ ಮೈ ಡಿಯರ್ ಬ್ರದರ್ ಅಂಡ್ ಸಿಸ್ಟರ್, ನಿಮಗೆ ನಾನೊಂದು ಆಲೋಚನೆ ಹೇಳ್ತೇನೆ. ಇದರ ಪ್ರಾಂತ್ಯ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ದೇವರ ಕಂಟ್ರೋಲ್ ತೆಗೆದುಕೊಳ್ತಾನೆ, ಪರಿಶುದ್ಧಾತ್ಮನ ಕಂಟ್ರೋಲ್ ತೆಗೆದುಕೊಳ್ಳುತ್ತಾನೆ. ಇದರ ಸುತ್ತಲೂ ಬೆಂಕಿಯನ್ನು ಹಾಕ್ತಾನೆ. ಒಂದು ದುಷ್ಟನು ಒಳ ಪ್ರವೇಶಿಸೋದಿಲ್ಲ, ಒಂದು ಅಶುದ್ಧನು ಒಳಗಡೆ ಬರೋದಿಲ್ಲ, ಒಂದು ದುರ್ಮಾರ್ಗಿ ಒಳಗಡೆ ಬರೋದಿಲ್ಲ, ಒಬ್ಬ ಕೆಡುಕನು ಒಳಗಡೆ ಬರೋದಿಲ್ಲ. ಕಾರಣ ಇದರ ಸುತ್ತಲೂ ಬೆಂಕಿ ಇದೆ. ಈ ಬೆಂಕಿಯನ್ನ ಗೆದ್ದು ಬರುವವರು ಯಾರು ಹುಟ್ಟಿಲ್ಲ. ಓವರ್ಫ್ಲೋಯಿಂಗ್ ಬಂದ್ರೆ nobody can build a boundary. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರೆ ಚಿಕ್ಕ ಬುದ್ಧಿಯಲ್ಲಿ ನಂಗೆ ಇಷ್ಟು ಸಾಕಪ್ಪ, ಇಷ್ಟು ಸಾಕು, ಥ್ಯಾಂಕ್ ಯು ಜೀಸಸ್ ಅಲ್ಲ. ದೇವರೇನಾದ್ರೂ ಕೊಟ್ರೆ ಅವನ ಮಹಿಮೆ, ಅವನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಅವನ ಮಹಿಮೆಗೆ ತಕ್ಕ ಹಾಗೆ ಸ್ತೋತ್ರ ಬರಲಿಲ್ಲ. ಅವನ ಆಶೀರ್ವಾದ ಮಾಡಿದ್ರೆ ಏನ್ರಿ ಆ ಚರ್ಚಲ್ಲಿ ಏನ್ರಿ ಆಶೀರ್ವಾದ ಅಂದ್ರೆ, ಆ ಆಶೀರ್ವಾದ ರವಿ ಪಾಸ್ಟರ್ ಕೊಟ್ಟಿದ್ದಲ್ಲ, ಪರಲೋಕದ ದೇವರು ಕೊಟ್ಟಿದ್ದು ಅಂತ ಹೇಳಬೇಕು. ಹಲ್ಲೆಲೂಯಾ. ಇಲ್ಲಿರೋರು ನಾವುಗಳೆಲ್ಲ ಕೊಡುವಾಗ ಸ್ವಲ್ಪ ಹಿಡಿದು ಸ್ವಲ್ಪ ಕೊಟ್ಟು ಸ್ವಲ್ಪ ಕೊಡೋಣ ಬೇಡವಾ, ಅಯ್ಯೋ ಇವ್ರ ಕಾಟ ತಡೆಯೋಕ್ಕೆ ಆಗ್ತಾ ಇಲ್ಲ, ಸರಿ 100 ಕೊಡೋಣ ಅಂತ ಮನೆಯಲ್ಲಿ ಯೋಚನೆ ಮಾಡ್ಕೊಂಡ್ಬಂದು ಇಲ್ಲಿಗೆ ಬರೋಷ್ಟರಲ್ಲಿ 80 ಆಗುತ್ತೆ, ಕುತ್ಕೊಂಡಾಗ 60 ಆಗುತ್ತೆ, ಆಮೇಲೆ 20 ಹಾಕಿ 80 ತಗೊಂಡು ಮನೆಗೆ ವಾಪಸ್ ಹೋಗೋರು ಅನೇಕರಿದ್ರು. ಒಳಗಡೆ ಇರುವಾಗ ನನ್ನ ದೇವರು ಆಗ ಮಾಡೋದಿಲ್ಲ. ನನ್ನ ದೇವರು ನೀನು 100 ಕೊಡು ಅಂದಾಗ ದೇವರು ನಿನ್ನ ಕೈಯಲ್ಲಿ 200 ಆಗಿ ಕೊಡೋದಕ್ಕೆ ಅವನ ಸಾಮರ್ಥ್ಯ ಉಳ್ಳವನ ಕುರಿತು ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ರೆ ಅದಕ್ಕೆ ಬೌಂಡ್ರಿ ಹಾಕೋದಕ್ಕೆ ಯಾರಿಗೂ ಹಲೋ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಲ್ಲ? ಒಂದು ಉದಾಹರಣೆ ಹೇಳ್ತೇನೆ. ಅಬ್ರಾಮನು ಒಂದೇ ಒಂದು ಮಗನಿಗಾಗಿ ಏನಿದ್ರೆ ಏನಂತೆ, ನನಗೊಂದು ಮಗ ಇಲ್ವಲ್ಲ, ಅದು ಅವನ ಕೊರಗಿತ್ತು. ಆದರೆ ದೇವರು ಹೇಳಿದನು, ನೀನೊಂದು ಮಗನಿಗೋಸ್ಕರ ಕೇಳಿದೆ, ನಾನು ನಿನ್ನನ್ನು ಆಶೀರ್ವಾದ ಮಾಡಿದ್ರೆ ಹೆಂಗ್ ಗೊತ್ತಾ? ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರಿನ ಉಸುಬಿನ ಹಾಗೆ ನಾನು ನಿನ್ನ ಸಂತಾನಗಳನ್ನ ನಾನು ಆಶೀರ್ವಾದ ಮಾಡುತ್ತೇನೆ. ನನ್ನ ದೇವರು ಏನಾದ್ರೂ ಮಾಡಿದ್ರೆ ಅವನು ಓವರ್ ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಒಂದಿಗೆ ಅವನ ಆಶೀರ್ವಾದ ಮಾಡುವ ದೇವರು. ಸ್ತೋತ್ರ. ಆಮೆನ್. ಬಿಕಾಸ್ ಆಫ್ ಅಬೆಂಡೆನ್ಸ್, ದೇವರ ಸಮೃದ್ಧಿಯ ಮೂಲಕ. ಇನ್ನ ದೇವರು ನಮಗೆ ಆಶೀರ್ವಾದ ಕೊಟ್ರೆ ಅದರ ಗುರುತೇನು? ವಾಟ್ ವಿಲ್ ಬಿ ದ ಸೈನ್ ಆಫ್ ಓವರ್ ಫ್ಲೋಯಿಂಗ್? ಗುರುತೇನು? ಯಾರಿಗಾದ್ರೂ ಕೇಳಬೇಕಂತ ಆಸೆ ಇದೆಯಾ? ಅಂತವ್ರು ಮಾತ್ರ ಆಮೇಲೆ ಹೇಳ್ರಿ. ವಾಟ್ ವಿಲ್ ಬಿ ದ ಸೈನ್ ಆಫ್ ಓವರ್ಫ್ಲೋಯಿಂಗ್? ಏನು ಈ ಓವರ್ಫ್ಲೋಯಿಂಗ್ ನ ಗುರುತಾದ್ರೂ ಏನು? ಓದೋಣ. 2 Corinthians chapter 9, 2 ಕೊರಿಂಥ 9ನೇ ಅಧ್ಯಾಯದ 8ನೇ ವಚನ. 2 ಕೊರಿಂಥ 9ನೇ ಅಧ್ಯಾಯದ 8ನೇ ವಚನ. ಬಹಳ ಶ್ರದ್ಧೆಯಿಂದ ಗಮನಿಸಬೇಕು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ. ಪ್ರೈಸ್ ಗಾಡ್. ನೋಡ್ರಿ, ದೇವರು ನಿಮಗೆ ಎಂತ ಅನುಗ್ರಹಗಳನ್ನ, ಹಲೋ ಸ್ತೋತ್ರ, ದೇವರ ಹತ್ರ ಹೊಂದುವಾಗ ನಾವ್ ಹೆಂಗ್ ಓದ್ತೀವಿ ಅಂತ
ಧಾರಾಳವಾಗಿ. ನಾವು ಕೊಡುವಾಗ ಕೊಸರಾಗ್ದಂಗೆ ಹಿಂಗೆ. ಸ್ತೋತ್ರ. ಇನ್ನು ಗಮನಿಸ್ರಿ, ಧಾರಾಳವಾಗಿ ಸಕಲ ವಿಧ ದಾನಗಳನ್ನ ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಒಂದ್ ನಿಮಿಷ. ನೀವು ಗಟ್ಟಿಯಾಗಲ್ರಿ. ನಾನು ಯಾವಾಗ್ಲೂ 2013ನ ಆರಂಭ ರಾತ್ರಿ ಮಾತ್ರ ಅಲ್ಲ, ಯಾವಾಗ್ಲೂ ಎಲ್ಲ ವಿಷಯಗಳಲ್ಲಿಯೂ. ಇದರಲ್ಲೆಲ್ಲ ಏನ್ ಕಾಣ್ತಾ ಇದ್ದೀರಾ? ಅಬೆಂಡೆನ್ಸ್ ಕಾಣ್ತಾ ಇದ್ದೀರಾ. ಆಮೇಲೆ ಧಾರಾಳ. ಧಾರಾಳ ಅಂದ್ರೆ ಏನು? ಸ್ವಲ್ಪ ಅಲ್ಲ. ಧಾರಾಳ ಅಂದ್ರೆ ಯಥೇಚ್ಛವಾಗಿ, ತೃಪ್ತಿಯಾಗಿ, ತುಂಬಿ ತುಳುಕುವ ಅನುಭವ. ಸ್ತೋತ್ರ. ಧಾರಾಳವಾಗಿ. ಆಮೇಲೆ ನಮ್ಮನ್ನ ದಾನದ ಮೂಲಕ ಆಶೀರ್ವಾದ ಮಾಡೋದಕ್ಕೆ ಶಕ್ತನಾದ ದೇವರು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಪ್ರೈಸ್ ದ ಲಾರ್ಡ್. ನಾವು ಮಾಡೋದೆ ಇದು ಗುರುತೇನು ಗೊತ್ತಾ? ದೇವರ ಆಶೀರ್ವಾದ ಮಾಡಿದಾಗ ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸ್ತೀವಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ಮೀ, ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗೋದಕ್ಕಲ್ಲ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ರೆ ಆ ಆಶೀರ್ವಾದ ನಿನ್ನಗೆ ಮಾತ್ರ ಅಲ್ಲ, ಅದು ನಿನ್ನಿಂದ ಮತ್ತೊಬ್ಬರಿಗೆ ಹರಿಯಬೇಕಾಗಿರುತ್ತದೆ. ದಟ್ ಈಸ್ ದ ಸೈನ್ ಆಫ್ ಗಾಡ್. ಸ್ತೋತ್ರ 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 ಸ್ತೋತ್ರ. ಆಶೀರ್ವಾದ ಬಂದಾಗ ಅದು ನಿನ್ನಿಂದ ಮತ್ತೊಬ್ಬರಿಗೆ ಹರಿಯಬೇಕಾಗಿದೆ. ನೋಡ್ರಿ, ದೇವರ ವಾಕ್ಯ ಹೇಳುತ್ತದೆ, ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನ ಏರಳವಾಗಿ, ಅಂದ್ರೆ ದೇವರ ನಾಮದ ನಿಮಿತ್ತ, ದೇವರ ಸಭೆಗೆ, ದೇವರ ರಾಜ್ಯಕ್ಕೆ, ದೇವರ ಒಂದೊಂದು ಸೇವೆಗೋಸ್ಕರ ನೀನು ಏರಳವಾಗಿ ಸತ್ಕಾರ್ಯ ಮಾಡೋದಕ್ಕೆ ದೇವರು ನಿನ್ನ ಕೈಲಿ ಕೊಡ್ತಾ ಇರ್ತಾನೆ. ನೀನು ಚೆಲ್ತಾ ಇರಬೇಕು. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯ. ದಶಮಾಂಶ ಕೊಡೋದೇ ಕಷ್ಟ. ಅದು ನಮಗೊಂದು ಪ್ಲಾನ್ ಇದೆ, ಇಷ್ಟೇ ನಾವು ಕೊಡೋದು ಅಂತ. ಹಲೋ ಸರ್, ಆಶೀರ್ವಾದ ದೇವರು ಕೊಡೋದು ನಿನ್ನ ಸುಖಕ್ಕೆ ಮಾತ್ರ ಅಲ್ಲ, ನಿನ್ನ ಮೂಲಕ ಸೇವೆ ಅಭಿವೃದ್ಧಿ ಆಗೋದಕ್ಕೋಸ್ಕರ. ಓಕೆ, ಇನ್ನ ನಾನು ಪ್ರಬೋಧನೆ ಶಬ್ದಕ್ಕೆ ಬರುತ್ತಾ ಇದ್ದೀನಿ. ಇನ್ನ 5ನೇದಾಗಿ, ದಟ್ ವಿಲ್ ಬಿ ದ ಸೈನ್. ಎಲ್ಲದರಲ್ಲೂ ದೇವರು ವೆನೆವರ್ ಗಾಡ್ ಓವರ್ಫ್ಲೋಯಿಂಗ್ ಏನಾದರೂ ಮಾಡಿದ್ರೆ ಅದರ ಗುರುತು ಧಾರಾಳ, ಸಂಪೂರ್ಣವಾಗಿ, ಯಥೇಚ್ಛವಾಗಿ, ಅತ್ಯಧಿಕವಾಗಿ, ಇಂಥ ಪದಗಳನ್ನು ಅಲ್ಲಿ ಕಾಣ್ತೀರಾ. ಇನ್ನು 5ನೇದಾಗಿ, ಓವರ್ಫ್ಲೋ ಉಂಟಾಗಬೇಕಾದ್ರೆ ನಾವೇನು ಮಾಡಬೇಕು? ಸ್ತೋತ್ರ ಬರಲಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ 10ನೇ ವಾಕ್ಯ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಸ್ತೋತ್ರ. ನಿನ್ನ ಆದಾಯದಿಂದ. ಅಪ್ಪ, ಆದಾಯ ಅಂದ್ರೆ ನೀವು ತಿಳ್ಕೊಂಡಿರೋದು ವ್ಯವಸಾಯ ಮಾಡಿದಾಗ ಸಿಕ್ತಲ್ಲ, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ಬೆಂಡೆಕಾಯಿ, ಇದು ಮಾತ್ರ ಅನ್ಕೊಂಬೇಡ್ರಿ. ಆದಾಯ ಅಂದ್ರೆ ನೀವು ಕಳ್ಳೆಕಾಯಿ ಮಾರಿ ದುಡ್ಡು ಸಿಕ್ಕಿದ್ರು, ಸ್ತೋತ್ರ, ಮೀನ್ ಮಾರಿ ದುಡ್ಡು ಸಿಕ್ಕಿದ್ರು, ಇಲ್ಲ ದೊಡ್ಡ ಬಿಸ್ನೆಸ್ ಮಾಡಿ ದುಡ್ಡು ಸಿಕ್ಕಿದ್ರು, ನಿನ್ನ ಆದಾಯದ ಪ್ರಥಮ ಫಲದಿಂದ ಯೆಹೋವನನ್ನ, ನನ್ನ ದೇವರಿಗೆ ಮಿಕ್ಕಿದ್ದು ತಂದು ಹಾಕೋದಕ್ಕೆ ಟಿಪ್ಸ್ ಕೊಡೋಂಗೆ ಕೊಡೋದಲ್ಲ. ದೇವರಿಗೆ ಕೊಡಬೇಕಂತ ದ ಫಸ್ಟ್ ಮೀನ್ಸ್ ದ ಬೆಸ್ಟ್. ಗಮನಿಸ್ರಿ, ನಿಮ್ಮ ಆದಾಯದಿಂದಲೂ ನಿಮ್ಮ ವ್ಯವಸಾಯದ ಮೂಲಕ ನಿಮಗೆ ಲಭಿಸಿದಂತ ಪ್ರಥಮ ಫಲ ನಿಮಗೆ ಯಾವುದ್ರಲ್ಲಾದ್ರೂ ಸರಿ, ಹೆಂಗಾದ್ರೂ ಸರಿ. ಹಾಗಾದ್ರೆ ಪಾಸ್ಟ್ರೆ ಲಂಚ ತಗೊಂಡಿದ್ದು ದಯವಿಟ್ಟು ಕೊಡ್ಲೇಬೇಡ. ಮೋಸ ಮಾಡಿದ್ದು, ಲಂಚ ತಗೊಂಡಿದ್ದು, ಕಳ್ತನ ಮಾಡಿದ್ದು ದೇವರಿಗೆ ಬೇಡ. ಅದ್ಯಾಕೆ ಬೇಡ ಅಂತೀರ ಪಾಸ್ಟ್ರೆ? ಅದೇನು ದುಡ್ಡಲ್ವಾ?
ಸರ್ ನನಗೆ ಸ್ವೀಟ್ ಇಷ್ಟ, ತುಂಬ ಇಷ್ಟ, ಲಡ್ಡು ಅಂದರೆ ತುಂಬ ಇಷ್ಟ, ತಿನ್ನೋಣ ಅಂತ ಹೋದೆ. ಕೊಡೋನ್ ಕೈ ನೋಡಿದ್ರೆ ಕುಷ್ಠರೋಗ ಇತ್ತು ಅವನ ಕೈಯಲ್ಲಿ. ನನಗೆ ಎಷ್ಟೇ ಲಡ್ಡು ಇಷ್ಟ ಅಂದ್ರು ನಾನು ಹೇಳ್ತೀನಿ, ನಿನ್ನ ಕೈಯಿಂದ ನಾನು ಕೊಡ್ತಾ ಇರೋದ್ರಿಂದ ನೋ ಥ್ಯಾಂಕ್ಸ್, ಐ ಆಮ್ ಫಾಸ್ಟಿಂಗ್. ದೇವ್ರು ಹಂಗೆ ಹೇಳ್ತಾನೆ, ನೀನ್ ಮತ್ತೊಬ್ಬನಿಗೆ ತಲೆ ಮೇಲೆ ಟೋಪಿ ಹಾಕ್ಬಿಟ್ಟು ತಗೊಂಬಂದ್ಬಿಟ್ಟು ಐ ವಿಲ್ ಗಿವ್ ಗಾಡ್ ಏನು 90 ರೂಪಾಯಿ ₹100 ಲಪ್ಟಾಸಿ 90 ರೂಪಾಯಿ ಇಟ್ಕೊಂಡು ಅದರಲ್ಲಿ ₹5 ನೀನು ದೇವ್ರಿಗಾಗಿ ಎಲ್ಲರೂ ನೋಡಂಗೆ ತಗೊಂಬಂದು ಕೊಡ್ತೀಯಲ್ಲ, ಆ ಕುಷ್ಠದ ಕೈಯಿಂದ ಕೊಡೋದು ದೇವರಿಗೆ ಬೇಡ. ದೇವರಿಗೆ ಕೊಡೋದಾದ್ರೆ ನೀನ್ ಬೆವರು ಸುರಿಸಿ ಕಷ್ಟ ಬಿದ್ದು ದುಡಿದು ದೇವರ ರಾಜ್ಯಕ್ಕಾಗಿ ದೇವರ ನಾಮಕ್ಕಾಗಿ ನೀನು ಎಷ್ಟು ಕೊಟ್ಟೆ ಅನ್ನೋದಲ್ಲ, ಹೇಗೆ ಕೊಡ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ದೇವರಿಗೆ ಬೇಕಾಗಿರೋದು ಪ್ರಥಮ ಫಲದಿಂದ, ನಿನ್ನ ಆದಾಯದಿಂದ ನೀನ್ ದೇವರನ್ನ ಸನ್ಮಾನಿಸಬೇಕು. ಯು ಶುಡ್ ಹಾನರ್ ಗಾಡ್. ಆಮೆನ್, ಆಮೆನ್. ಮುಂದಕ್ಕೆ ಹೀಗೆ ಮಾಡಿದರೆ, ಹೀಗೆ ಮಾಡಿದ್ರೆ, ಮಾಡಲಿಲ್ಲ ಅಂದ್ರೆ ಓವರ್ಫ್ಲೋಯಿಂಗ್ ಇಲ್ಲ. ಹಲೋ, ಹೀಗೆ ಮಾಡಿದ್ರೆ, ಹೇಗೆ ಮಾಡಿದ್ರೆ ನಿನ್ನ ಆದಾಯದ ಪ್ರಥಮ ಫಲದಿಂದ, ವ್ಯವಸಾಯದಿಂದಾಗ್ಲಿ, ಬಿಸ್ನೆಸ್ಸಿಂದಾಗ್ಲಿ, ನಿನ್ನ ಕೆಲಸದ ಸಂಬಳದಿಂದಾಗ್ಲಿ, ಸಂಬಳ ಮಾತ್ರ ಕೊಟ್ಟರೆ ಸಾಕ, ಅದ್ರ ಬೋನಸ್ ಬಂದ್ರೆ ಬೋನಸ್ಸು ಆದರೆ ಸರಿ, ಯಾವುದಾದ್ರೂ ಸರಿ. ದೇವರಿಗೆ ನೀನು ಪ್ರಥಮ ಫಲ ಕೊಡಬೇಕು, ಉತ್ತಮವಾದದ್ದು, ದ ಬೆಸ್ಟ್ ದೇವರಿಗೆ ಕೊಡಬೇಕು. ಗಟ್ಟಿಯಾಗಿ ಹೇಳ್ರಿ, ಈ ಸಭೆ ಒಪ್ಪೋದಾದರೆ ಮಾತ್ರ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ರಿ. ನೋಡ್ರಿ, ಕೆಲವ್ರ ಕೈಗಳು ಎತ್ತಲೇ ಇಲ್ಲ, ನನಗೆ ಗೊತ್ತಾಯ್ತಾ ಇದೆ ಇಲ್ಲಿಂದ. ಕೆಲವರು ನಾನು ಬದ್ಧನಾಗಿರ್ತೀನಿ ಅಂತ. ಅವಾಗ ಅಂದರೆ 3 ತಿಂಗಳು ಮಾತ್ರ ಇದು, ಇನ್ನು ಕೆಲವರು 6 ತಿಂಗಳು, ಇನ್ನು 9 ತಿಂಗಳು, 12 ತಿಂಗಳು. ನಾನು ಈ ವರ್ಷ ಪೂರ್ತಿಯಾಗಿ ಈ ಪ್ರಮಾಣದಲ್ಲಿ ನಿಲ್ತೀನಿ, ದೇವರು ನನ್ನನ್ನು ಸನ್ಮಾನಿಸೇ ಮಾಡ್ತಾನೆ. ಅದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ, ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಗಮನಿಸ್ರಿ, ಮಾಡಿದ್ರೆ ಕಂಡೀಷನ್ ಏನು? ಎಲ್ಲ ಆಶೀರ್ವಾದದ ಹಿಂದೆ ಒಂದು ಷರತ್ತಿದೆ. ನಾವೆಲ್ಲ ಜಾಣರು, ಆಶೀರ್ವಾದ ಮಾತ್ರ ಕೇಳ್ತೀವಿ, ಕಂಡೀಷನ್ ಓದೋದೇ ಇಲ್ಲ. ಒಂದು ಸಾರಿ ಅವನು 5 kg ಎಣ್ಣೆ ತಗೊಂಡ. ಆ ಎಣ್ಣೆ ಇದರಲ್ಲಿ ಬರೆದಿತ್ತು, ಎಣ್ಣೆ ಬಾಟ್ಲಲ್ಲಿ ಬರೆದಿತ್ತು ಕೊಲೆಸ್ಟ್ರಾಲ್ ಫ್ರೀ ಅಂತ. ಇವನು ಮನೆಗೆ ಹೋದ, ಎಣ್ಣೆ ಇಟ್ಟ, ಫ್ರೀ ಹುಡುಕ್ತಾ ಇದ್ದಾನೆ, ಸಿಗ್ತಾ ಇಲ್ಲ. ಅಂಗಡಿಗೆ ವಾಪಸ್ ಬಂದ. ನನ್ನ ನೀನು ದಡ್ಡ ಅನ್ಕೊಂಡಿದ್ಯಾ? ಏನು ಸರ್, ಏನಾಯ್ತು? ಹೌದ್ರಿ, ಎಷ್ಟು ದಿನದಿಂದ ಎಷ್ಟು ಜನರಿಗೆ ಈ ಥರ ಮೋಸ ಮಾಡಿದ್ದೀರಾ ಅಂತ. ಸರ್, ನಾನು ಯಾರಿಗೂ ಏನು ಮೋಸ ಮಾಡಿಲ್ಲ. ಏನು ಕಾರ್ಯ ಹೇಳಿ ಸರ್? ನನ್ನನ್ನು ನೋಡಿದ್ರೆ ದಡ್ಡನ ಥರ ಕಾಣ್ತೀನಾ? ಸರ್ ಇಲ್ಲ, ಏನು ವಿಷಯ ಹೇಳಿ ಸರ್? ಅದೇ ಎಣ್ಣೆ ತಗೊಂಡ್ರೆ ಕೊಲೆಸ್ಟ್ರಾಲ್ ಫ್ರೀ ಅಂದ್ರಲ್ಲ, ಆ ಫ್ರೀ ಎಲ್ಲಿ ಅಂತ. ಸ್ತೋತ್ರ. ನಮ್ಮ ವಿಶ್ವಾಸಿಗಳು ಕೆಲವರು ಹಂಗೆ ಕಣ್ರಿ, ಕಂಡೀಷನ್ ಮರೆತು ಬಿಡ್ತಾರೆ, ಆಶೀರ್ವಾದ ಮಾತ್ರ ಬೇಕು ಅಂತ. ನಾನು ಮುಂಚೆ ಹೇಳ್ತಾ ಇದ್ದೆ, ಜ್ಞಾಪಕ ಇದೆಯಾ? ಒಬ್ಬ ಹುಡುಗ ಬಂದವನೇ ಹೋಟ್ಲಲ್ಲಿ ತಿಂಡಿ ತಿನ್ಬೇಕನ್ನೋ ಆಸೆ. ಅವನು ಕೇಳ್ದ, ಸರ್ ಇವತ್ತೇನು ಸರ್ ಸ್ಪೆಷಲು ಅಂತ. ನೋಡಲ್ಲಿ ಬೋರ್ಡ್ ಹಾಕಿದ್ದೀನಿ, ಹೇಳಕ್ಕೆ ಟೈಮ್ ಇಲ್ಲ, ನೀನೇ ಓದ್ಕೋ ಅಂತ. ಅವನು ಓದ್ದ. ಇಡ್ಲಿ, ವಡೆ, ಪೂರಿ, ಮಸಾಲೆ ದೋಸೆ, ಏನು ಎಲ್ಲ ಐಟಮ್ಸ್ ಇದೆಲ್ಲ ಓದಿದ ಮೇಲೆ ಖಾರ ಬಾತು, ಕೇಸರಿ ಬಾತು, ಚೋಚೋ ಬಾತು, ವಾಂಗಿ ಬಾತು, ಬೇಳೆ ಬಾತು, ಎಲ್ಲ ಬಾತು ನೋಡಿ 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 ಇವನಿಗೂ ಒಂದ್ಸತಿ ಬಾತ್ ಮಾಡಲೇಬೇಕು ಅನ್ನೋ ಕಾರಣದಿಂದ ಅವನು ಕೇಳ್ದ, ಸರ್ ಇದರಲ್ಲಿ ಎಲ್ಲ ಐಟಮ್ ದೊರಕುತ್ತೆ, ನಿನಗೆ ಯಾವ ಐಟಮ್ ಬೇಕೋ ಹೇಳಿ ಕೊಡ್ತೀವಿ ಅಂತ. ಅವನು ಕೇಳ್ದ, ಸರ್ ದೋಸೆ ಎಷ್ಟು ಸರ್? ಯಾವ ದೋಸೆ ಅಂದ. ಮಸಾಲೆ ದೋಸೆ ಅಂದ. ಮಸಾಲೆ ದೋಸೆ ಎಷ್ಟು ಸರ್? ಅದು 15 ರೂಪಾಯಿ. 15 ರೂಪಾಯಿಗೆ ಏನು ಕೊಡ್ತೀರಾ ಅಂದ. ನೋಡಪ್ಪ, ನೀನು ದೋಸೆ ತಗೊಂಡ್ರೆ ಚಟ್ನಿ, ಸಾಂಬಾರು, ಪಲ್ಯ ಫ್ರೀ ಅಂದ. ಸರ್ ಬಂದೆ ಈಗ ಅಂತ ಹೇಳಿ ಮನೆಗೆ ಹೋದನು. 3 ಡಬ್ರಿ ತಗೊಂಬಂದ. ಬಂದವನೇ ಹೇಳ್ದ, ಸರ್ ಆ ಫ್ರೀ ಅಂದ್ರಲ್ಲ ಅದು ಕೊಡಿ ಅಂದ.
ಏಯ್ ಏನ್ ಫ್ರೀ ಅಂದಿದ? ಅದೇ ಫ್ರೀ ಅಂದ್ರಲ್ಲ ಕೊಡಿ ಅಂದ. ಅದು ದೋಸೆ ತಗೊಂಡ್ರೆ ಇದು ಫ್ರೀ ಅಂದಿದ್ದು. ನಮ್ಮಲ್ಲಿ ಏನ್ ಗೊತ್ತಾ, ದೋಸೆ ತಗೊಳಲ್ಲ, ದೇವರ ಮಾತಿಗೆ ವಿಧಿಯರಾಗೋದಿಲ್ಲ ಎಲ್ಲಾ ಕಡೆಗಳಲ್ಲಿ. ಇಲ್ಲ, ಅಲ್ಲೊಂದು ಕಂಡೀಷನ್ ಇದೆ. ಯಾರು ದೇವರ ಆಜ್ಞೆಗಳನ್ನ ಕೈಗೊಂಡು ಅವನ ಕಟ್ಟಳೆಗಳನ್ನು ಅನುಸರಿಸಿ ಅದನ್ನು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಬಿಡದೆ ಚಾಚು ತಪ್ಪದೆ ಅನುಸರಿಸುತ್ತಾರೋ ಅವರಿಗೆ ಐಗುಪ್ತರಿಗೆ ಬಂದ ಬಾಧೆಗಳಲ್ಲಿ ಒಂದನ್ನು ಬರಗೊಡಿಸಲು ನಾನು ಅವರಿಗೆ ಆರೋಗ್ಯದಾಯಕನಾಗಿರುತ್ತೇನೆ. ಎಲ್ಲರಿಗೂ ಓವರ್ಫ್ಲೋ ಆಗೋದಿಲ್ರಿ. ಯಾರಿಗೆ ಓವರ್ಫ್ಲೋ ಬ್ಲೆಸ್ಸಿಂಗ್ ಬರೋದು? ಹಲ್ಲೆಲೂಯಾ. ಪ್ರಥಮ ಫಲದಿಂದ ಆದಾಯದಲ್ಲಿ ದೇವರನ್ನ ಸನ್ಮಾನಿಸುವವರಿಗೆ ನೀವೀಗೆ ಮಾಡಿದ್ರೆ ಈ ಶಬ್ದ ಕೇಳಿ ಅನುಸರಿಸಿ ನಡೆದ್ರೆ ನಿಮಗೆ ಆಶೀರ್ವಾದ ಕಟ್ಟಿಟ್ಟ ಬುದ್ಧಿ. ಕೆಳಗಡೆ ಹೋದ್ರಿ. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹೆಂಗಾಗುತ್ತೆ? ತುಂಬಿ ತುಳುಕುವವು. ಆಮೇಲೆ ಮಗನೇ ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಸ್ತೋತ್ರ. ನಿನ್ನ ತೊಟ್ಟಿಯಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕಬೇಕಾ? ದ ಓವರ್ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಬೇಕಾದರೆ ಕರ್ತನನ್ನು ಸನ್ಮಾನಿಸು. ದೇವರ ವಾಕ್ಯ ಹೇಳ್ತದೆ, ನನಗೆ ಕೊಡುವಂತ ಪ್ರತಿಯೊಂದರಲ್ಲೂ ಹಲ್ಲೆಲೂಯಾ ನಾನು ದೇವರನ್ನ ಸನ್ಮಾನಿಸ್ತೇನೆ. ಆ ದೃಢ ನಿಶ್ಚಯ ಉಳ್ಳವರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ನಿಮಗೆ ಆಶೀರ್ವಾದ ನಿಶ್ಚಯವಾಗ್ಲೂ ಇರುತ್ತೆ. ಸ್ತೋತ್ರ. ನಾನು 5 ತತ್ವವನ್ನು ಹೇಳಿದೆ. ದೇವರ 5 ತತ್ವ ಹೇಳಿದೆ. ಓವರ್ಫ್ಲೋಯಿಂಗಿನ 5 ತತ್ವ. 1, ದೇವರು ಏನಾದರೂ ಮಾಡಿದ್ರೆ ಅವನು ಸ್ವಲ್ಪ ಗಿಂಜಿ ಮಾಡಲ್ಲ, ತುಂಬಿ ತುಳುಕಿ ಮಿಕ್ಕೋ ಹಾಗೆ ತಿಂದು ತೇಗಿ ಮಿಕ್ಕೋ ಹಾಗೆ ಆಶೀರ್ವಾದ ಮಾಡ್ತಾನೆ. ಆಮೇಲೆ 2, ಅವನು ರಿಸ್ಟೋರ್ ಮಾಡ್ತಾನೆ, ಪುನಃ ಸ್ಥಾಪನೆ ಮಾಡ್ತಾನೆ. ನಿನಗೆ ನಷ್ಟವಾದುದನ್ನ ದೇವರು ಪುನಃ ನಿನಗೆ ಲಾಭವಾಗಿ ಪರಿವರ್ತಿಸ್ತಾನೆ. 3, ದೇವರು ನಿನ್ನ ಪ್ರಾಂತ್ಯವನ್ನ ವಿಸ್ತಾರ ಮಾಡಿದ್ರೆ, ಆಶೀರ್ವಾದ ಮಾಡಿದ್ರೆ ಅದಕ್ಕೆ ಯಾವ ಅಂಧಕಾರ ಶಕ್ತಿ ಗೆರೆ ಹಾಕ್ಬಿಟ್ಟು ನೀನು ಇಷ್ಟೇ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಅನ್ನಕ್ಕೆ ದಮ್ಮೇ ಇಲ್ಲ. ಬೌಂಡ್ರಿ ಹಾಕಕ್ಕೆ ಆಗಲ್ಲ. ಅಲ್ಲಿ ಬೌಂಡ್ರಿ ಕರ್ತನೇ ಅಗ್ನಿ ಪ್ರಾಕಾರವಾಗಿರ್ತಾನೆ. 4ನೇದಾಗಿ ನಾನು ಹೇಳಿದೆ ಯಾವ ರೀತಿಯಲ್ಲಿ ಈ ಆಶೀರ್ವಾದ ಬರುತ್ತೆ. ಈ ಆಶೀರ್ವಾದ ಅದರ ಗುರುತು ಹೇಗೆ ಅಂದರೆ, ಅವನು ಏನಾದರೂ ಮಾಡಿದ್ರೆ ಏರಳವಾಗಿ ಧಾರಾಳವಾಗಿ ನಿಮ್ಮನ್ನು ಸಂಪೂರ್ಣತೆಯ ಕಡೆಗೆ ಸಕಲ ಸತ್ಕಾರ್ಯ ಮಾಡೋದಕ್ಕೆ, ನೀವು ಕೊಡೋದಕ್ಕೆ, ದೇವರ ರಾಜ್ಯಕ್ಕೆ ಕೊಡೋದಕ್ಕೆ, ಸುವಾರ್ತೆ ಸೇವೆಗೆ ಕೊಡೋದಕ್ಕೆ, ಅಲ್ಲಲ್ಲಿ ಸಭೆಗೆ ಕೊಡೋದಕ್ಕೆ, ದೇವರ ರಾಜ್ಯದ ವ್ಯಾಪ್ತಿ ದೊಡ್ಡದು ಮಾಡೋದಕ್ಕೆ ದೇವರು ನಿಮ್ಮ ಕೈಯಲ್ಲಿ ಕೊಡ್ತಾ ಇರ್ತಾನೆ. ನೀವು ಸತ್ಕಾರ್ಯ ಮಾಡ್ತಾನೆ ಇರಬೇಕು. ಗೊಣಕೊಂಡ್ ಕೊಟ್ರೆ ಇರೋದು ಕಳ್ಕೋತೀರಾ. ಸ್ತೋತ್ರ. 5ನೇದಾಗಿ ನಾನು ಹೇಳಿದೆ, ಆಶೀರ್ವಾದ ಬೇಕಾದ್ರೆ ನಿನ್ನ ದೇವರಾದಂಥ ಯೆಹೋವನನ್ನ ನೀನು ಸನ್ಮಾನಿಸಬೇಕು. ಆಮೇನ್. ಇನ್ನ ಪ್ರವದನೆಯ ಶಬ್ದವಾಗಿ ಕೆಲ ಕುಟುಂಬಗಳಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ, ಸಾವನ್ನು ಮಾತ್ರ ಎದುರು ನೋಡ್ತಾ ಇರುವಾಗ, ಸಾವು ಮಾತ್ರನೇ ಮುಂದೆ ಇದೆ. ರಾಮದಲ್ ಜಬನಗ ಜನ ಹಲ್ಲೆಲೂಯಾ, ಸಾವು ಮಾತ್ರ ಎದುರು ನೋಡ್ತಾ ಇರುವಂತ ಕೆಲ ಕುಟುಂಬಗಳಲ್ಲಿ ದೇವರ ಆತ್ಮನು ಈ 2013ನೇ ಇಸ್ವಿಯಲ್ಲಿ ನೀನು ಸಾಯಬೇಕಾದವರಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಪಾತ್ರೆಗಳು ತುಂಬಿ ತುಳುಕುವ ಹಾಗೆ ನಿಮಗೆ ನಷ್ಟ ಅಲ್ಲ, ಆಶೀರ್ವಾದ ಉಂಟಾಗುತ್ತದೆ. ಏಲಿಯನು ಚಾರಾಫತ್ತಿನ ವಿಧವೆಯ ಮನೆಯನ್ನು ಆಶೀರ್ವಾದ ಮಾಡಿದ ಹಾಗೆ, ಏಲಿಷನು ಪ್ರವಾದಿಯ ಶಿಷ್ಯನ ಹೆಂಡತಿ ವಿಧವೆಯನ್ನು ಆಶೀರ್ವಾದ ಮಾಡಿದ ಹಾಗೆ, ಈ ವರ್ಷ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾನೆ.
ನಿಮ್ಮ ಅಡಿಗೆಯ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿ ತುಳುಕುವಂತದಾಗಿರುತ್ತದೆ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ನಿಮ್ಮ ಖಜಾನೆಗಳು ಖಾಲಿ ಆಗೋದಿಲ್ಲ, ಖಜಾನೆಗಳು ಖಾಲಿ ಆಗೋದಿಲ್ಲ. ನಿಮ್ಮ ಪಾಕೆಟ್ ಖಾಲಿ ಆಗೋದಿಕ್ಕೆ, ನಿಮ್ಮ ಜೋಬು ತೂತಾಗೋದಿಕ್ಕೆ ದೇವರು ಬಿಡೋದಿಲ್ಲ. ದೇವರು ಅದನ್ನು ತುಂಬಿಸುತ್ತಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಜಸ್ಟ್ ರಿಸೀವ್ ಇಟ್ ಫ್ರಮ್ ಗಾಡ್. ದೇವರಿಂದ ಅದನ್ನು ಹೊಂದಿಕೊಳ್ಳುವವರು ಮಾತ್ರ. ಒಂದು ಸಾರಿ ದೇವರ ಆಶೀರ್ವಾದ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಇರೋ ಪಾತ್ರೆಗಳೆಲ್ಲ ತರ್ತಾ ಇರ್ರಿ. ದೇವರು ತುಂಬಿಸ್ತಾನೆ ಇರ್ತಾನೆ. ತರ್ತಾ ಇರ್ರಿ, ತುಂಬ್ತಾ ಇರುತ್ತೆ. ದೇವರು ನಿಮ್ಮನ್ನು ಅಭಿಷೇಕ ಮಾಡ್ದಂಗೆ ಖಾಲಿ ಪಾತ್ರೆಗಳು, ಈ ಪಟ್ಟಣದಲ್ಲಿರುವ ಖಾಲಿ ಪಾತ್ರೆಗಳಿಗೆ ತುಂಬಿಸ್ತಾ ಇರ್ರಿ. ಪಾತ್ರೆ ನಿಂತ್ರೆ ಎಣ್ಣೆನು ನಿಂತೋಗುತ್ತೆ. ನಿನ್ನ ಸೇವೆ ನಿಲ್ಲಿಸಿದ್ರೆ ಅಭಿಷೇಕನು ನಿಂತೋಗುತ್ತೆ. ಪ್ರೈಸ್ ಗಾಡ್. ಆಮೆನ್. ಹಲ್ಲೆಲೂಯಾ. ರೋಬಲ ಶಾಂಧೆಲ್ ಜಮನಗ ಜನ. ಇದು ಒಂದೇ ಕಡೆ ನಿಲ್ಲೋದಲ್ಲ, ಇದು ಅರಿಯುವಂಥದ್ದಾಗಿರುತ್ತೆ. ಸಮಥಿಂಗ್ ಗಾಡ್ ಇಸ್ ಟೆಲಿಂಗ್ ಮೀ. ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಈ ಸಭೆಯ ಆಶೀರ್ವಾದ ಬ್ಯಾಂಗ್ಳೂರಿನಲ್ಲಿ ಮಾತ್ರ ನಿಲ್ಲೋದಿಲ್ಲ, ಇದು ಒಂದೊಂದು ಸ್ಥಳಗಳಿಗೂ ಇದರ ಸುವಾಸನೆ ಹಬ್ಬಲಿಕ್ಕೆ ಹೋಗುತ್ತೆ. ಒಂದೊಂದು ಬ್ರಾಂಚ್ ಸಭೆಗಳಲ್ಲೂ ಇದರ ವ್ಯಾಪ್ತಿ ದೊಡ್ಡದಾಗ್ಲಿಕ್ಕೆ ಹೋಗುತ್ತೆ. ಕಾರಣ ದೇವರಾತ್ಮನ ಹೇಳ್ತಾ ಇದ್ದಾನೆ, ಅಳೆಯುವ ದೂತನು ಕೋಲನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಅವನು ಮೊದಲು 1000 ಮೊಳ ಅಳಿದಾಗ ಅದು ಪಾದದಷ್ಟು ಮಾತ್ರ ಇತ್ತು. ಮತ್ತೆ 1000 ಮೊಳ ಅಳೆದಾಗ ಅದು ಮೊಣಕಾಲುದ್ದ ಬಂತು. ಮತ್ತೆ 1000 ಮೊಳ ಅಳೆದಾಗ ಅದು ಸೊಂಟದವರೆಗೆ ಬಂತು. ಮತ್ತೆ ಅವನು ಅಳಿತಾ ಇದ್ದಾನೆ. ಇದರ ಒಳಗಡೆ ಇರುವ ದೇವ ಮಕ್ಕಳು, ಅರ್ಥಾದ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರ ಆಶೀರ್ವಾದ, ಪರಿಶುದ್ಧಾತ್ಮನ ನಿಯಂತ್ರಣ ತೆಗೆದುಕೊಂಡ್ರೆ ಈ ನದಿ ಹರಿಯಲಿಕ್ಕೆ ಹೋಗುತ್ತೆ. ಇದನ್ನು ಹರಿಯೋದಕ್ಕೆ ಆರಂಭ ಮಾಡಿದ್ರೆ ಒಂದೊಂದು ತಿಂಗಳು ಕಳಿತಾ ಇದರ ಅಭಿವೃದ್ಧಿ ಪ್ರಾಂತ್ಯದಲ್ಲಿ ವಿಸ್ತಾರವಾಗುತ್ತಾ ಇರುತ್ತೆ. ನಂಬುವವರು ಗಟ್ಟಿಯಾಗಿ ಆಮೇಲೆ ಹೇಳಲೇ. Because the angel of God will take all control. ಆಮೇಲೆ ಒಂದೊಂದು ಮೊಳ ಅಳಿತಾ ಬರ್ತಾನೆ. ಆಮೇಲೆ ಎಷ್ಟು ಜನ ನಂಬ್ತೀರಾ? ನಾನು ಸ್ಟ್ಯಾಗ್ನೆಟ್ ಆಗೋದಿಲ್ಲ. ನನ್ನ ಸೇವೆ ಒಂದು ಕಡೆ ಬಂದು ಪಾಂಡಲ್ಲಿ ನೀರು ನಿಂತಿರುತ್ತಲ್ಲ, ಕೊಳದಲ್ಲಿ ನೀರು ನಿಂತರೆ ಅದು ಹರಿಯೋದೇ ಇಲ್ಲ, ಅಲ್ಲೇ ಕಟ್ಕೊಂಡೇ ಇರುತ್ತೆ. ಹರಿಯುವ ನೀರಿಗೂ ಕಟ್ಕೊಂಡಿರೋ ನೀರಿಗೂ ವ್ಯತ್ಯಾಸ ಇದೆ. ಪರಿಶುದ್ಧಾತ್ಮನು ಅವನ ಕೋಲ್ ಹಿಡಿದು ಈ ಸಭೆಯೊಳಗಡೆ ಬಂದಿದ್ದಾನೆ, ಅಳಿತಾ ಇದ್ದಾನೆ. ಒಂದೊಂದು ಕುಟುಂಬಕ್ಕಾಗಿ ಅಳಿತಾ ಇದ್ದಾನೆ. ಒಂದೊಂದು ಮೊಳ, ಅವನು 1000 ಮೊಳ ಅಳಿತಾ ಇದ್ದಂಗೆ ಅದು ಅಲ್ಲಲ್ಲಿ ಅದರ ಸಾಂದ್ರತೆ ಹೆಚ್ಚಾಗ್ತಾ ಇದೆ. ಪಾದದಿಂದ ಮೊಣಕಾಲು, ಮೊಣಕಾಲಿನಿಂದ ಸೊಂಟದಿಂದ ಈಜಾಡಿದ್ರು ದಡ ಸೇರಕ್ಕಾಗದೇ ಇರುವಂತ ಆತ್ಮನ ಅಭಿಷೇಕದ ಹೊಳೆ ಇದರಲ್ಲಿ ಹರಿಯಲಿಕ್ಕೆ ಹೋಗುತ್ತದೆ. ನಂಬುವ ದೇವ ಜನರ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಹಲ್ಲೆಲೂಯಾ. ಆಮೆನ್. See, listen. ನಾನು ಇಲ್ಲೊಂದು ಮರ್ಮ ನಿಮಗೆ ಹೇಳ್ತೀನಿ. ಮನ್ನಾ ದೇವರು ಕೊಟ್ಟಿದ್ದು, ಮನ್ನಾ ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಿದ್ದು. ಆದರೆ ದೇರ್ ಇಸ್ ಅ ಲಿಮಿಟೇಷನ್. ಅದಕ್ಕೊಂದು ಲಿಮಿಟ್ ಇದೆ. ಬೆಳಗ್ಗೆನೆ ಮುಂಜಾನೆ ಸೂರ್ಯ ಬರೋದಕ್ಕೆ ಮುಂಚೆನೆ ಒಬ್ಬರಿಗೆ ಒಂದೇ ಆರಿಸ್ಕೊಬೇಕು, ಒಂದೇ 2 ತಗೊಳಂಗಿಲ್ಲ. ದೇರ್ ಇಸ್ ಅ ಲಿಮಿಟೇಷನ್. ಆದರೆ ಯೋಶುವನ ಕಾಲಕ್ಕೆ ಬಂದಾಗ, ಯೋಶುವನ ಪುಸ್ತಕ 5:12 ಹೇಳುತ್ತದೆ. ಯೋಶುವನ ಕಾಲಕ್ಕೆ ಬಂದಾಗ ಯೋರ್ದಾನ್ ನದಿಯನ್ನ ದಾಟಿ ಗಿಲ್ಗಾಲ್ನ ನಿಂದೆಯನ್ನು ಉರುಳಿಸಿ ಮುಂದಕ್ಕೆ ಬಂದಾಗ ಮನ್ನಾ ನಿಂತೋಯ್ತು. ಮನ್ನಾ
ನಿಂತೋಯ್ತು, ಮನ್ನಾ ನಿಂತೋಯ್ತು. ಅರೆ, ಸಣ್ಣದಾದ ಒಂದು ಅಳತೆಯಲ್ಲಿ ಕೊಡ್ತಾ ಇದ್ದ ಪ್ರಮಾಣ ನಿಂತೋಯ್ತು. 2012ರಲ್ಲಿ ಕೆಲವರ ಆಶೀರ್ವಾದ ಎಲ್ಲ ಬರ್ತಾ ಇತ್ತು, ಸಡನ್ ಆಗಿ ನಿಂತೋಯ್ತು. ಆದರೆ 2013 ನಿಲ್ಲೋದಿಲ್ಲ. ದೇವರ ವಾಗ್ದಾನ, ಮನ್ನಾ ನಿಂತರು ಹಾಲು ಜೇನು ಹರಿಯುವ ದೇಶ, ಹಾಲು ಜೇನು ಹರಿಯುವ ದೇಶ ನಾನು ನಿಮಗೆ ಕೊಡ್ತೀನಿ. ಅಲ್ಲಿ ಲಿಮಿಟ್ ಇಲ್ಲ, ಹರಿತಾ ಇರುತ್ತೆ, ಹರಿತಾ ಇರುತ್ತೆ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಪ್ರೈಸ್ ಗಾಡ್. ಹಾಗಾದ್ರೆ ದೇವರು ಕೂಡ ಆಶೀರ್ವಾದ ನಿಂತೋಗ್ಬಿಡುತ್ತಾ? ಅಲೋ ಸರ್, ಟೈಮ್ ಒಂದು ಸಮಯಕ್ಕೆ ನಿಂತರು ನೀನು ಗುಣಗುಟ್ಟಬೇಡ. ಅದು ನಿಂತಿದ್ದು ಒಳ್ಳೇದು. ಸೌಟಲ್ಲಿ ಅಳತೆ ಮಾಡಿ ಕೊಡ್ತಾ ಇದ್ದ ಜಾಗದಲ್ಲಿ ಡ್ಯಾಮ್ ಬಾಗ್ಲೇ ಓಪನ್ ಮಾಡಿಕೊಟ್ರೆ ಹೆಂಗಿರುತ್ತೆ? ಅರ್ಥ ಆಗ್ಲಿಲ್ಲ. ಸೌಟಲ್ಲಿ ನಿನ್ ಕೊಟ್ಟ ಅಷ್ಟೇ. ಇನ್ನು ನಿನಗೆ ಇದರಲ್ಲಿ ಇನ್ನೊಂದು ಸತಿ ಕುಡಿಬೇಕು ಅಂದ್ರೆ ನಾಳೆನೆ. ದೇವ್ರು ಹೇಳಿದ್ನು, ಈ ಲೆವೆಲ್ ನಾನು ಸ್ಟಾಪ್ ಮಾಡ್ತೀನಿ, ನಿನಗೋಸ್ಕರ ನಾನು ಬಾಗಿಲು ತೆಗಿತೀನಿ. ಅದು ಒಂದು ಕಡೆ ಒಂದು ಸ್ವಲ್ಪ ಇಲ್ಲ, ಡ್ಯಾಮ್ ಬಾಗಿಲು ತೆಗೆದು ಬಿಟ್ಬಿಡ್ತೀನಿ. ಮನ್ನಾ ನಿಂತರು ನಿನ್ ಜೀವನದಲ್ಲಿ ಹಾಲು ಜೇನು ಹರಿಯುವ ದೇಶ ಒಂದು ಇದೆ. ಅಲ್ಪ ಕಾಲದ ಕಷ್ಟ, ಬರಲಿಕ್ಕಿರುವಂತ ಮಹಿಮೆ ಅದಕ್ಕಿಂತ ದೊಡ್ಡದು. ಸ್ವಲ್ಪ ಅರೆ 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 ಹಲೋ 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 ಕಾಗೆ ಬರೋದು ನಿಂತೋಯ್ತು, ಆದ್ರೆ ಏಲಿಯನ ದೇವರು ನಿಂತಿಲ್ಲ. ಕಾಗೆ ನಿಲ್ಲುತ್ತೆ, ಏಲಿಯನ ದೇವರು ನಿಲ್ಲೋದಿಲ್ಲ. ಏಲಿಯನ ದೇವರು ಕಾಗೆ ಅಲ್ಲ, ಅಲ್ಲಲ್ಲಿಯ ಆಹಾಬನ ರಥಕ್ಕಿಂತ ವೇಗವಾಗಿ ಓಡಿಸೋದಕ್ಕೆ ಸಾಮರ್ಥ್ಯವುಳ್ಳ ಕರ್ತನು ನಿನ್ನ ತಟ್ಟಿ ಎಪ್ಸಿ ಓಡಿಸ್ತಾನೆ. ನೀನ್ ನಿಲ್ಲೋದಿಲ್ಲ, ನೀನು ಹರಿತ್ಯಾ ಇರ್ತೀಯ, ನೀನು ಸಂಪತ್ತನ್ನು ಅನುಭವಿಸ್ತೀಯ, ನಿನ್ನ ಸಮೃದ್ಧಿಯನ್ನು ಕಾಣ್ತೀಯ. ಅದು ನಂಬುವವರು ಆಮೇನ್ ಅಂತ ಹೇಳಿ ಅದನ್ನು ಸ್ವೀಕರಿಸ್ರಿ. ಯೇಸುವಿನ ನಾಮದಲ್ಲಿ ಒಂದು ಲೆವೆಲ್ನಲ್ಲಿ ನಿನ್ನನ್ನು ದೇವರು ನಡೆಸೋದನ್ನು ನೀನು ಅಲ್ಲಿ ನಂಬಿಗಸ್ತನ ಆದ್ರಿಂದ ದೇವರು ಹೇಳ್ತಾನೆ, ಇನ್ನು ಅಳತೆ ಮಾಡಿ ಅಲ್ಲ ನಿನಗೆ ಕೊಡೋದು, ಆ ಡ್ಯಾಮ್ ಬಾಗ್ಲೇ ಓಪನ್ ಮಾಡಿಬಿಡ್ತೀನಿ. ನಿನ್ನನ್ನು ಯಾರು ಅಳತೆ ಮಾಡಿ ಕೊಡೋದಲ್ಲ. ಐ ಬಿಲೀವ್ ಅದು. ನಾನು ಅದನ್ನು ನಂಬ್ತೀನಿ. The money will flow like anything. ಸ್ತೋತ್ರ. ನಾನು ಈ ಸತ್ಯವೇದ ವಾಕ್ಯವನ್ನು ನಂಬ್ತೇನೆ, ಈ ಗ್ರಂಥವನ್ನು ನಾನು ನಂಬ್ತೇನೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಐ ಬಿಲೀವ್. ಆಮೇಲೆ ಇನ್ನ ಕಡೆಯದು ಇದು ಹೇಳದೆ ಬಿಟ್ರೆ ಸರಿ ಆಗಲ್ಲ. ಈ ಆಶೀರ್ವಾದ ಎಲ್ಲ ಕುಲಕ್ಕೂ ಇಲ್ರಿ. ಒಂದೇ ಒಂದು ಕುಲ ಇದೆ, ಆ ಕುಲದ ಹೆಸರು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ಕುಲದ ಹೆಸರು ಎಲ್ಲ ಕುಲಕ್ಕಲ್ಲ, ಒಂದು ಪ್ರತ್ಯೇಕವಾದ ಆಶೀರ್ವಾದ ಇದೆ. ಈ ಕುಲದ ಪ್ರತ್ಯೇಕತೆ ಅಂದ್ರೆ ಇವರು ರಿನ್ ಸೋಪಲ್ಲಿ ಬಟ್ಟೆ ಒಗೆಯಲ್ಲ, ಸರ್ಫ್ ಎಕ್ಸೆಲ್ ಅಲ್ಲಿ ಒಗೆಯಲ್ಲ, ಅಡ್ವರ್ಟೈಸ್ ಕಂಡು ಸೂಪರ್ ರಿನ್ ಬಿಳುಪು ಮಿಂಚಿನಂತೆ ಬಿಳುಪು ಅಂದ್ರೂ ಸಹ ಇವರು ಅದರಲ್ಲಿ ಒಗೆಯಲ್ಲ. ಇವರು ಒಗೆಯೋದು ಯಾವ್ದು ಗೊತ್ತಾ? ದ್ರಾಕ್ಷಾರಸದಲ್ಲೇ ಬಟ್ಟೆ ಒಗಿತಾರೆ. ಆ ಕುಲದ ಹೆಸರು ಯೂದ ಕುಲ. ಹಲ್ಲೆಲೂಯ. ಇದರ ಒಳಗಡೆ ಇರುವ ದೇವ ಜನರು ಸ್ತೋತ್ರ ಹೇಳೋವರಿಗೆ ಮಾತ್ರವೇ ಈ ತುಂಬಿ ಹೊರಸೂಸುವ ಆಶೀರ್ವಾದ. ಸ್ತೋತ್ರ. ಹಂಗೆ ಹೇಳಿದ್ರೆ ಸರಿ ಆಗಲ್ಲ. ಆ ವಾಕ್ಯ ಓದ್ಬಿಟ್ಟೇ ಹೇಳ್ಬೇಕು. ಸ್ತೋತ್ರ. ರೆಡಿಯಾಗಿದ್ದೀರಾ? 2013ನೇ ಇಸ್ವಿಯಲ್ಲಿ ಯಾರಿಗೆ ಓವರ್ ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಬರೋದು, ಯಾರಿಗೆ ಆಶೀರ್ವಾದ ಬರೋದು ಗೊತ್ತೇ? ಯಹೂದ ಕುಲಕ್ಕೆ. ಈ ಕುಲದ ಪ್ರತ್ಯೇಕತೆ ಏನು ಗೊತ್ತಾ? ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ. ಎಸ್, ಬುಕ್ ಆಫ್ Genesis chapter 49. ಎಸ್, 11ನೇ ವಾಕ್ಯ.
ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು. ಸ್ತೋತ್ರ. ನೋಡ್ರಿ, ಆ ಯಹೂದ ಕುಲದ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಅದರಿಂದ ಮೇಲ್ಗಡೆ ವಾಕ್ಯ ನಾನು ಓದ್ತಾ ಇಲ್ಲ. ಅದು ಓದಿದ್ರೇ ಒಂದು ಪ್ರಸಂಗಕ್ಕೆ ಸ್ಟಫ್ ಇದೆ ಅಲ್ಲಿ, ಅದು ಬೇಡ, ಅಲ್ಲಿಗೆ ನಿಲ್ಲಿಸ್ತೀನಿ. ಅದರಲ್ಲಿ ಒಂದೇ ಒಂದು ವಾಕ್ಯ, 9ನೇ ವಾಕ್ಯದಲ್ಲಿ ಒಂದು ವಾಕ್ಯ ಇದೆ. ಕಡೆಯದಾಗಿ ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕದವರು ಯಾರಿಂದ ಆದೀತು? ಕೆಣಕುವುದು ಯಹೂದ ಕುಲ. ಸ್ತೋತ್ರ ಹೇಳೋವನ್ನ ಕೆಣಕಬೇಡ್ರಿ. ನಿದ್ದೆ ಮಾಡೋವನ್ನ ಯಾರು ಬೇಕಾದ್ರೂ ಏನಾದ್ರೂ ಮಾಡ್ಕೊಳ್ರಿ. ನಿದ್ದೆ ಮಾಡೋವನ್ನ ಯಾರು ಬೇಕಾ ಏನ್ ಬೇಕಾ ಮಾಡ್ಕೊಳ್ರಿ. ಆದ್ರೆ ಯಾರಾದ್ರೂ ನಿಮ್ಮ ಪಕ್ಕದಲ್ಲಿ ಸ್ತೋತ್ರ ಹೇಳ್ತಾರ ಅವ್ನ ತಂಟೆಗೆ ಹೋಗಬೇಡ. ಆರಾಧನೆ ಮಾಡ್ತಾರಲ್ಲ ಅವ್ರ ತಂಟೆಗೆ ಹೋಗಬೇಡ. ದೇವರ ವಾಕ್ಯ ಹೇಳ್ತದೆ, ಮೃಗೇಂದ್ರನಿಗೆ ಸಮಾನಾದವನು ಯಾರಿದ್ದಾರೆ? ಇವನನ್ನ ಕೆಣಕುವವರು ಯಾರಿಂದ ಆದಿತ್ತು? ಸ್ತೋತ್ರ ಹೇಳವನ ಕೆಣಕಿದ್ರೆ ಕೆಟ್ಟ, ಆರಾಧನೆ ಮಾಡೋನನ್ನು ಕೆಣಕಿದ್ರೆ ಕೆಟ್ಟ. ಸ್ತೋತ್ರ ಸ್ತೋತ್ರ, ಹಲ್ಲೆಲೂಯಾ. ಪೌಲನನ್ನ ಸೀಲನನ್ನ ಹಿಡಿದು ಕಟ್ಟಾಕಿದ್ರು. ಆದ್ರೆ ಹೋಗೋ ಟೈಮಲ್ಲಿ ಸ್ತೋತ್ರ ಹೇಳಿದವನ ಕಟ್ಟಾಕದವನನ್ನ ಕಟ್ಟು ಬಿಚ್ಚಿಸ್ಕೊಂಡಿದ್ದು ಮಾತ್ರ ಅಲ್ಲ, ಅವನ ಕೈಯಿಂದಾನೆ ದೀಕ್ಷಾ ಸ್ನಾನ ಮಾಡಿಸ್ಬಿಟ್ಟು ಹೋಗ್ಬಿಟ್ಟ. ಓಕೆ, ನಾನು ಆ ಭಾಗ ಅಲ್ಲೇ ಬೇಡ. ಯಹೂದ ಕುಲದಲ್ಲಿ ಸ್ವಲ್ಪ ಮುಂದೆ ಬನ್ರಿ 11ನೇ ವಾಕ್ಯಕ್ಕೆ ಬನ್ರಿ. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು. ನೋಡ್ರಿ, ವಾಹನದ ಪಶುವನ್ನ ಯಾರಾದ್ರೂ ದ್ರಾಕ್ಷಾಲತೆಗೆ ಕಟ್ತಾರ? ಅದರ ಅರ್ಥ ಏನು ಗೊತ್ತಾ? ಇವನಿಗೆ ಎಷ್ಟು ಸಮೃದ್ಧಿ ಆಗಿದೆ ಅಂದ್ರೆ, ಮೇಯ್ಕ ಬೇಕಾದ್ರೆ ನೀನು ಅಲ್ಲೂ ಮೇಯ್ಕ ಇಲ್ಲೂ ಮೇಯ್ಕ ಏನ್ ಬೇಕಾ ಮಾಡ್ಕೋ, ಆದ್ರೂ ಇನ್ನ ಇದೆ ಅಂತ. ಸ್ತೋತ್ರ ಹೇಳೋನ ಆಶೀರ್ವಾದ ತುಂಬಿ ತುಳುಕುತ್ತೆ ಅನ್ನೋದಕ್ಕೆ ಉದಾಹರಣೆ. ಅವನ ವಾಹನದ ಪಶು ಅಂದ್ರೆ ಏನು? ಹಲೋ, ಅರಸನ ವಾಹನಕ್ಕೆ ಕಟ್ಟುವಂತ ಕುದುರೆಗಳು ಪಶುಗಳು ಏನೇ ಆಗಿರಲಿ, ಕತ್ತೆನೋ ಒಂಟೆನೋ ಏನೇ ಆಗಿರಲಿ, ಅದಕ್ಕೆ ಆಹಾರ ಇಲ್ಲದಿದ್ರು ಸ್ತೋತ್ರ ಹೇಳುವವನು ತಗೊಂಬಂದು ಅವನು ಎಲ್ಲಿ ಕಟ್ತಾನೆ ಗೊತ್ತಾ? ಎಲ್ಲಿ ಕಟ್ತಾ ಇದ್ದಾನೆ? ದ್ರಾಕ್ಷಿಯ ಬಳ್ಳಿಗೆ. ಸ್ತೋತ್ರ. ಅದು ತಿಂದು ತಿಂದು ತುಳಿದು ಏನಾದ್ರೂ ಮಾಡ್ಕೊ. ತಿರ್ಗಾ ಇದೆ 50 ರೂಪಾಯಿ ಹೋದ್ರೆ ಏನಂತೆ, ಅಲ್ಲಿ 5,000 ರೂಪಾಯಿ ಇನ್ನ ಮಾಲಿದೆ ಅನ್ನೋ ರೀತಿಯಲ್ಲಿ ಆಶೀರ್ವಾದ ಇದೆ. ಅಲ್ಲಿಗೆ ನಿಲ್ಲಿಲ್ಲ. ಇನ್ನ ನೋಡ್ರಿ ಮುಂದಕ್ಕೆ. ರಾಜ ದ್ರಾಕ್ಷೆಗೆ ತನ್ನ ಕತ್ತೆಯನ್ನು ಬಿಗಿಯುವನು. ಕತ್ತೆನ ಯಾರಾದ್ರೂ ತಗೊಂಡಾಗ ಅಲ್ಲಿ ಬಿಗಿತಾರೇನು? ಕತ್ತೆನ ಹೋಗಿ ದ್ರಾಕ್ಷಾಲತೆಗೆ ಕಟ್ತಾರೇನು? ಕತ್ತೆ ಏನ್ ಮಾಡುತ್ತೆ? ಒದೆಯೋದು ಮಾತ್ರ ಅಲ್ಲ, ತಿಂದಾಕ್ಬಿಡುತ್ತೆ. ತಿನ್ನು, ಎಷ್ಟು ತಿಂತೀಯ ಅಮ್ಮಮ್ಮ ಅಂದ್ರೆ ತಿನ್ನು, ಇನ್ನೂ ಸಮೃದ್ಧಿಯಾಗಿದೆ. ಮುಗಿಲಿಲ್ಲ. ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು. ಇದರ ಒಳಗಡೆ ಇರುವ ದೇವ ಮಕ್ಕಳಿಗೆ ದೇವರು ಸಮೃದ್ಧಿ ಕೊಟ್ರೆ, ಅಭಿಷೇಕದ ಹೊಳೆ ಆರಿಸಿದ್ರೆ, ನಿನ್ನ ಬಟ್ಟೆಗಳನ್ನ ಅದರಲ್ಲೇ ತೊಳಿತಾ ಇರ್ತೀಯ. ನಿನಗೆ ಸ್ಪೆಷಲ್ ಸೋಪ್ ಏನ್ ಬೇಡ. ಹಲ್ಲೆಲೂಯ, ದ್ರಾಕ್ಷಾಲತೆಗಳಲ್ಲಿ ಅದರ ರಸದಲ್ಲೇ ನೀನು ಬಟ್ಟೆ ಒಗಿತೀಯ. ಆಮೇಲೆ ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿ ತೊಳೆಯುವನು. ಸ್ತೋತ್ರ. ಆಮೇಲೆ ದ್ರಾಕ್ಷಾರಸದ ಸಮೃದ್ಧಿಯಿಂದ ಅವನ ಕಣ್ಣುಗಳು ಕೆಂಪಾಗಿಯೇ ಇರುವವು. ಸ್ತೋತ್ರ. ಕಣ್ಣು ಕಾಮಾಲೆ ಕಣ್ಣು ತರ ಹಳದಿಯಾಗಿರೋದಿಲ್ಲ, ಅದು ಕೆಂಪಾಗಿರುತ್ತೆ. ಅದು ಯಾವಾಗ್ಲೂ ಮತ್ತಿಡಿದಿರುತ್ತೆ. ಆತ್ಮಿಕವಾಗಿ ಹೇಳೋದಾದ್ರೆ ಅಭಿಷೇಕದಲ್ಲಿ ಕಿಕ್ ಕೊಡದವನ್ ತರ ಇರ್ತಾನೆ. ನೀವು ಮದ್ಯಪಾನ ಮಾಡಿ ಪಟ್ಟಿಂಗರಾಗಬೇಡ್ರಿ, ಪವಿತ್ರಾತ್ಮ ಭರಿತರಾಗಿ. ಸ್ತೋತ್ರ. ಈ ಬಿಟ್ಕೊಂಡಿರ್ತಾರಲ್ಲ, ಶಂಕರಪ್ಪನ ಹಾಕೊಂಡಿರ್ತಾರಲ್ಲ, ಅವ್ರು ಕುಡಿದಿದ್ದಾರ ಇಲ್ವ ಅಂತ ಗೊತ್ತಾಗೋದೇನು ಗೊತ್ತಾ? ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡ್ತಾರೆ, ರೆಡ್ ಆಗಿರುತ್ತೆ. ಸ್ತೋತ್ರ. ಹಲೋ, ಹಾಗಾದ್ರೆ ಇದರ ಒಳಗಡೆ ಅಭಿಷೇಕದಲ್ಲಿ ಆತ್ಮ ಸಂಬಂಧವಾಗಿ ಮತ್ತರಾಗಿರೋರು ಏನಪ್ಪ
ಇವರು ಯಾವಾಗಲೂ ಫಿಟ್ ಆಗಿದ್ದಾರೆ ಅಂತ. ಅಂದ್ರೆ ಸ್ತೋತ್ರ ಮಾಡೋನು ಯಾವಾಗಲೂ ಫಿಟ್ಟೇ. ಅವನು ಎಲ್ಲಾದ್ರೂ ಸರಿ, ಹಳ್ಳಿಯಲ್ಲಿ ಹಾಕಿದ್ರು ಡಿಲ್ಲಿಯಲ್ಲಿ ಹಾಕಿದ್ರು ಸ್ತೋತ್ರ ಹೇಳ್ತಾನೆ. ಇಲ್ಲಿ ಕೆಲವರು ನಿದ್ರೆ ಮಾಡೋ ತರ ಮಾಡ್ತಾ ಇಲ್ಲ. ಅವನ ಹಳ್ಳಿಯಲ್ಲಿ ಹಾಕಿದ್ರು ಡಿಲ್ಲಿಯಲ್ಲಿ ಹಾಕಿದ್ರು ಅವನು ಸ್ತೋತ್ರ ಹೇಳ್ತಾನೆ. ಕಾರಣ ಅವನ ಕಣ್ಣು ಯಾವಾಗ್ಲೂ ಕೆಂಪಾಗಿರುತ್ತದೆ. ಪರಿಶುದ್ಧಾತ್ಮನ ಅಭಿಷೇಕ ಉಳ್ಳವನು. ಅವನು ಎಲ್ಲಿ ಹೋದ್ರು ಜನ ಅವನನ್ನ ಗುರುತಿಡಿತಾರೆ. ಇವನು ಸಾಧಾರಣ ವ್ಯಕ್ತಿ ಅಲ್ಲ, ಇವಳು ಸಾಧಾರಣ ವ್ಯಕ್ತಿ ಅಲ್ಲ. ಈ ವರ್ಷ ನಿಮ್ಮನ್ನ ಯಾರ್ಯಾರು ತಳ್ಳಿ ಬಿಟ್ರು ಅವರೆಲ್ಲ ಗುರುತಿಡಿತಾರೆ. ಇವರು ಸಾಧಾರಣವಾದವರಲ್ಲ. ಅವನ ಕಣ್ಣು ಕೆಂಪಾಗಿದೆ. ಇರು. ಹಾಲಿನ ಸಮೃದ್ಧಿಯಿಂದ ಅವನ ಹಲ್ಲುಗಳು ಬೆಳ್ಳಗಾಗಿಯೇ ಇರುವವು. ಹಾಲು ದೇವರ ವಾಕ್ಯವನ್ನ ತೋರಿಸುತ್ತೆ. ಸ್ತೋತ್ರ. ವಾಕ್ಯಕ್ಕೆ ಬರನೇ ಇಲ್ಲ. ಅವನು ಎಲ್ಲಾದ್ರೂ ಹಾಕಿದ್ರೆ ಎರಡೇ ಎರಡು ವಾಕ್ಯ ಹೇಳ್ತಿದ್ದಂಗೆ ಆ ಬೆಂದನ ಎಲ್ಲ ಬಿಚ್ಚ ಬಿಡುತ್ತೆ. ಆ ಮಂತ್ರವಾದಿ ಓಡೋಗ್ತಾನೆ. ಅಲ್ಲಲ್ಲೂಯ್ಯ, ಆ ದುರಾತ್ಮಗಳು ಕಳೆದೋಗುತ್ತೆ. ನಿನಗೆ ವಿರುದ್ಧವಾಗಿ ಒಳಸಂಚು ಮಾಡಿದವನ ಅಡ್ರೆಸ್ ಕಿಲ್ದ್ರೆ ಹೆಂಗೆ ಹೋಗ್ಬಿಡ್ತಾನೆ. ಕಾರಣ ಏನಂದ್ರೆ ನಿನ್ ಕೋಲ್ಗೇಟ್ನೆಲ್ಲ ಅಲ್ಲುಚ್ತಾ ಇರೋದು. ನಿನ್ ದೇವರ ವಾಕ್ಯ ಎಂಬ ಹಾಲಿನಲ್ಲಿ ಶುಭ್ರವಾಗಿರೋದು ಹಾಲು, ಶುದ್ಧವಾಗಿರೋದು ಹಾಲು. ಇದರ ಒಳಗಡೆ ಇರುವ ದೇವ ಮಕ್ಕಳು ಸಮೃದ್ಧಿ ಹೆಂಗ್ ಕಾಣ್ತಿರೋ ಗೊತ್ತಾ? ಓವರ್ ಫ್ಲೋಯಿಂಗ್ ಹೆಂಗ್ ಬರೋದು ಗೊತ್ತಾ? ಸ್ತೋತ್ರ ಹೇಳುವ ದೇವ ಮಕ್ಕಳು ಅವರ ವಸ್ತ್ರ ದ್ರಾಕ್ಷೆಯ ರಸದಿಂದ ಹತ್ತಿ 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 ದಟ್ ಈಸ್ ಕಾಲ್ಡ್ ಓವರ್ ಫ್ಲೋಯಿಂಗ್ ಬ್ಲೆಸ್ಸಿಂಗ್. ಈ ಅನುಭವ ಬೇಕೆನ್ನೋರು ಮಾತ್ರ ಎದ್ದು ನಿಂತ್ಕೊಳ್ರಿ. ಹಲ್ಲೆಲೂಯಾ. ಓವರ್ ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಅದರ ಮೂಲ ತತ್ವ ಒಂದು ತಿಳ್ಕೊಳ್ರಿ. ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್. ನಾನು ಇದನ್ನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಒಂದು, ದೇವರು ಏನಾದರೂ ಮಾಡಿದ್ರೆ ಅರ್ಧಂಬರ್ಧ ಮಾಡಲ್ಲ. ದಟ್ ವಿಲ್ ಓವರ್ ಫ್ಲೋ ಅಬೆಂಡೆಂಟ್ ಆಗಿ. ದೇವರ ವಾಕ್ಯ ಹೇಳ್ತದೆ, ಕಳ್ಳನು ಬರುವುದು ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೆ, ನಾನು ನಿಮಗೆ ನಿತ್ಯ ಜೀವವನ್ನು, ಸಮೃದ್ಧಿಯ ಜೀವನವನ್ನು ಕೊಡೋದಕ್ಕೆ. ಐ ವಿಲ್ ಗಿವ್ ಯು ದ ಎಟರ್ನಲ್ ಲೈಫ್ ಅಬಂಡೆಂಟ್ಲಿ. ಅಬಂಡೆಂಟ್ ಲೈಫ್ ಸಾಧಾರಣವಾದಂಥ ಜೀವಿತ ಅಲ್ಲ, ಸಮೃದ್ಧಿಯ ಜೀವಿತ. 2012 ನಷ್ಟವಾಗಿದ್ದಕ್ಕೆ ದುಃಖ ಪಡಬೇಡ. ಅದು 1ನೇ ಅಧ್ಯಾಯ. ಚೂರು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಗುಂಪು ಮಿಡತೆ ತಿಂದಿದ್ದು. ಆದರೆ 2013 ತಿಂದಿದ್ದಕ್ಕೆ ಬದಲಾಗಿ, ನಷ್ಟವಾದ ವರ್ಷಕ್ಕೆ ಬದಲಾಗಿ ದೇವರು ನಿನಗೆ ವಾಪಸ್ ಕೊಡಲಿಕ್ಕೆ ಹೋಗುತ್ತಾನೆ. ಅದು ನಂಬುವರು ಆಮೇಲೆ ಹೇಳ್ರಿ, ಆಮೇಲೆ ಹೇಳ್ರಿ. 3ನೇದಾಗಿ, ದೇವರು ನಿನಗೆ ಆಶೀರ್ವಾದ ಮಾಡಿದ್ರೆ ಅದಕ್ಕೆ ಬೌಂಡ್ರಿ ಹಾಕೋದಕ್ಕೆ ಆಗೋದೇ ಇಲ್ಲ. 4ನೇದಾಗಿ, ನಿನ್ನನ್ನು ದೇವರ ಆಶೀರ್ವಾದ ಮಾಡಿದ್ರೆ ಎಲ್ಲದರಲ್ಲೂ ಹೇರಳವಾಗಿ, ಅತ್ಯಧಿಕವಾಗಿ ಸತ್ಕಾರ್ಯ ಮಾಡೋದಕ್ಕೋಸ್ಕರ. ಡೋಂಟ್ ಎವರ್ ಥಿಂಕ್ ಆಶೀರ್ವಾದ ನನಗೆ ಮಾತ್ರ, ದೇವ್ರು ನನಗೆ ಕೊಟ್ಟಿದ್ದು, ನಾನು ಪ್ರಾರ್ಥನೆ ಮಾಡಿದ್ರೆ ನನಗೆ ಸಿಕ್ಕಿದ್ದು, ಅದಕ್ಕೆ ನಾನು ಯಾರು ಕೊಡಲ್ಲಪ್ಪ. ದೇವ್ರು ಹಾಕಿ ಮಟಕ್ ಬಿಡ್ತಾನೆ. ಹಿಂಗೆ ನಿನಗೆ ಕೊಡೋದು ನೀನು ಮಹತ್ ಕಾರ್ಯ ಮಾಡೋದಿಕ್ಕೆ, ದೇವರ ಸೇವೆ ವ್ಯಾಪ್ತಿ ದೊಡ್ಡದಾಗೋದಿಕ್ಕೆ. 5ನೇ ಪಾಯಿಂಟ್ ಹೇಳಿದೆ. 5ನೇದಾಗಿ ನಾನು ಹೇಳಿದೆ, ದೇವರು ಕೊಡುವ ಆದಾಯದಲ್ಲಿ ನಿನಗೆ ಬರುವಂತ ಪ್ರಥಮ ಫಲ, ದ ಬೆಸ್ಟ್ ದೇವರಿಗೆ ಕೊಡಬೇಕು. ಅವಾಗ ನಿನ್ಗೆ ಆಶೀರ್ವಾದ. 6ನೇದಾಗಿ ನಾನು ಹೇಳಿದೆ, ನಿಮ್ಗೆ ಆಶೀರ್ವಾದ ಯಾವ ಕುಲಕ್ಕೆ ಬರುತ್ತೆ ಗೊತ್ತಾ? ತುಕ್ಕುಡಿಸೋ ಕುಲಕ್ಕಲ್ಲ, ನಿದ್ದೆ ಮಾಡೋ ಕುಲಕ್ಕಲ್ಲ, ಸ್ತೋತ್ರ ಮಾಡೋ ಕುಲಕ್ಕೆ. ಇಲ್ಲಿ ಸ್ತೋತ್ರ ಮಾಡೋ ಕುಲದವರು ಯಾರಾದ್ರೂ ಇದ್ದೀರಾ? ಸ್ತೋತ್ರ ಮಾಡೋ ಕುಲದವರು ಯಾರು ಇದ್ದೀರಾ? ನನ್ನ ಕಷ್ಟದಲ್ಲೂ, ಸುಖದಲ್ಲೂ, ದುಃಖದಲ್ಲೂ, ರೋಗದಲ್ಲೂ, ಸೌಖ್ಯದಲ್ಲೂ, ಯಾವ ಮಂಡಳದಲ್ಲಾದ್ರೂ ಸರಿ ನಾನು ಮೌನವಾಗಿರೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಸುಮ್ಮನೆ ಇರೋದಿಲ್ಲ. ನಾನು ಸ್ತೋತ್ರ ಹೇಳ್ತಾ ಇರುತ್ತೇನೆ. ಸಮೃದ್ಧಿ ನಾನು ಕಾಣ್ತೇನೆ, ಬಿಡುಗಡೆ ನಾನು ಕಾಣ್ತೇನೆ.
ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ. ಒಂದು ಬಿಡುಗಡೆ ನಡಿಬೇಕಾದ್ರೆ 3 ಕಾರ್ಯ ನಡಿಬೇಕು. ಒಂದು, ವಾಕ್ಯ ಇರಬೇಕು. ವಾಕ್ಯ ನಾನು ಹೇಳಿದ್ನ? ವಾಕ್ಯ ಇತ್ತಾ? ಹಲೋ, ವಾಕ್ಯ ಇತ್ತಾ? ಗಟ್ಟೆಗಳ್ರಿ, ಇತ್ತು. ಎರಡನೇದು, ವಾಕ್ಯ ಇದ್ರೆ ವಾಕ್ಯನ ನಂಬಬೇಕು. ಇದ್ರ ಒಳಗಡೆ ಯಾರಾದ್ರೂ ನಂಬೋರಿದ್ದೀರಾ? ಈ ವಾಕ್ಯವನ್ನ, ಈ ಪ್ರಸಂಗ ಮಾಡಿದ ವಾಕ್ಯ ಸತ್ಯ ಎಂದು ನಂಬೋರು, ಅದು ನನಗುಳ್ಳದು ಎಂದು ನಂಬೋರು, ನಾನು ಅದನ್ನು ಸ್ವೀಕರಿಸ್ತೀನಿ ಅನ್ನೋರು, ಅವರು ಮಾತ್ರ ಆಮೇಲೆ ಹೇಳ್ರಿ. ಮೂರನೇ ಕಾರ್ಯ ಪರಿಶುದ್ಧಾತ್ಮನ ಕಾರ್ಯ. ಆಮೇಲೆ ವಾಕ್ಯ, ನಂಬಿಕೆ, ಆತ್ಮ, ಇದು 3 ಇದ್ರೆ ಅಲ್ಲೊಂದು ದೊಡ್ಡ ಬಿಡುಗಡೆ ನಡೆದು ಬಿಡುತ್ತೆ. ಹಾಗಾದ್ರೆ 2013ನ ಇಸ್ವಿಯ ಆರಂಭದಲ್ಲೇ ಒಂದು ದೊಡ್ಡ ಬಿಡುಗಡೆ ಕಾಣಲಿಕ್ಕೆ ಹೋಗ್ತೇವೆ. ವಿ ಆರ್ ಗೋಯಿಂಗ್ ಟು ಸೀ ದ ಬ್ರೇಕ್ ಥ್ರೂ. ಎಲ್ಲ ಮಂಡಳದಲ್ಲಿ ಕಾಣಕ್ಕೆ ಹೋಗ್ತೀವಿ. ಆಮೇಲೆ ನಂಬವ್ರು ಮಾತ್ರ ಆಮೇಲೆ ಹೇಳ್ರಿ.